ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಗೆ ಸ್ವಾಗತ. ನಾನು ವೆಂಕಟೇಶ್ ಪ್ರಸಾದ್. ನಾವು ಹಿಂದಿನ ತರಗತಿಗಳಲ್ಲಿ ಯೂನಿಯನ್ ಲೆಜಿಸ್ಲೇಚರ್ ಅಂದ್ರೆ ಏನು, ಸ್ಟೇಟ್ ಲೆಜಿಸ್ಲೇಚರ್ ಅಂದ್ರೆ ಏನು, ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತಂದ್ರೆ ಏನು, ದ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಪ್ರಿಯಾಂಬಲ್ ಇರ್ಬೋದು, DPSP ಇದೆಲ್ಲದನ್ನು ತಿಳ್ಕೊಂಡ್ ಬಂದಿದ್ದೀವಿ. ಸೊ ಇಂದಿನ ತರಗತಿನಲ್ಲಿ ನಾವು ವಿ ವಿಲ್ ಲರ್ನ್ ವಾಟ್ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಥವಾ ಸಾಂವಿಧಾನಿಕ ಸಂಸ್ಥೆಗಳು. So meaning to say, as the name itself says, constitutional bodies, meaning to say they are created by an article or they are created directly by the Constitution of India. Meaning to say, ivaga ನಮ್ಮ ಹತ್ರ we have 2 or 3 kinds of bodies. First kind of body ಏನಪ್ಪಾ ಅಂತಂದ್ರೆ it is the constitutional bodies. Second ಬಂದು we have the statutory bodies. Next we have the non-constitutional and non-statutory bodies ಅಂತ ಹೇಳ್ತೀವಿ. ಸೊ ಏನಪ್ಪ ಇದ್ರ ಅರ್ಥ ಅಂತಂದ್ರೆ whenever any body, ಇವಾಗ UPSC ಇರ್ಬೋದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇರ್ಬೋದು, ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇರ್ಬೋದು, ಸೊ ಇವರೆಲ್ಲಾನು ದ ಬಾಡೀಸ್ ಹ್ಯಾವ್ ಬೀನ್ ಕ್ರಿಯೇಟೆಡ್ ಡೈರೆಕ್ಟ್ಲಿ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಒಂದು ಸಂವಿಧಾನನೇ ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ವಿ ಕಾಲ್ ಸಚ್ ಎ ಬಾಡಿ ಆಸ್ ದ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. whereas if an act of parliament creates any body, if an act of parliament creates any body, ಅದನ್ನು ನಾವೇನಂತ ಕರಿತೀವಿ, ಸ್ಟ್ಯಾಟ್ಯುಟರಿ ಬಾಡಿ. ಮೀನಿಂಗ್ ಟು ಸೇ ಸಂವಿಧಾನದ ಅಲ್ಲದಿರ ಬಟ್ ಸಂಸತ್ತಿನಿಂದ ಯಾವುದೇ ಒಂದು ಕಾಯ್ದೆ ಮುಖಾಂತರ ಒಂದು ಬಾಡಿ ಕ್ರಿಯೇಟ್ ಆದ್ರೆ ಅದನ್ನ ನಾವು ಸ್ಟ್ಯಾಟ್ಯುಟರಿ ಬಾಡೀಸ್ ಅಂತ ಕರಿತೀವಿ. ಆದ್ರೆ ಸಂವಿಧಾನದಲ್ಲಿ ಇಲ್ದಿರ ಒಂದು ಶಾಸನ ಸಭೆಯಲ್ಲಿ ಯಾವುದೇ ಒಂದು ಆಕ್ಟ್ ಮಸೂದೆ ಮುಖಾಂತರನು ಅಲ್ಲದಿರ ಕ್ರಿಯೇಟ್ ಆದ್ರೆ ಥ್ರೂ ಅನ್ ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ ಇಂದ ಕ್ರಿಯೇಟ್ ಆದ್ರೆ ವಿ ಕಾಲ್ ಸಚ್ ಎ ಬಾಡೀಸ್ ಆಸ್ ದ ನಾನ್ ಕಾನ್ಸ್ಟಿಟ್ಯೂಷನಲ್ ಆರ್ ನಾನ್ ಸ್ಟ್ಯಾಟ್ಯುಟರಿ ಬಾಡೀಸ್. ಸೊ ಇವಾಗ ಇಫ್ ಯು ಲುಕ್ ಅಟ್ ಹಿಯರ್, ಸಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನಿದೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆರ್ ಇಂಡಿಪೆಂಡೆಂಟ್ ಅಥಾರಿಟೀಸ್ ಎಸ್ಟಾಬ್ಲಿಷ್ಡ್ ಡೈರೆಕ್ಟ್ಲಿ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಎಸ್ಟಾಬ್ಲಿಷ್ಡ್ ಡೈರೆಕ್ಟ್ಲಿ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸಂವಿಧಾನದ ಮುಖಾಂತರನೇ ಇವನ್ನೆಲ್ಲಾನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಸಂವಿಧಾನದ ಮುಖಾಂತರನೇ ಸ್ಥಾಪಿಸಲ್ಪಟ್ಟ ಸ್ವತಂತ್ರ ಪ್ರಾಧಿಕಾರಗಳಾಗಿವೆ. ದ ಡೈರೆಕ್ಟ್ಲಿ ಕ್ರಿಯೇಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ದೇ ಆರ್ ಕನ್ಸಿಡರ್ಡ್ ಟು ಬಿ ಬಲ್ವಾಕ್ಸ್ ಆಫ್ ಡೆಮೋಕ್ರೆಟಿಕ್ ಸಿಸ್ಟಮ್ ಆಫ್ ಗವರ್ನಮೆಂಟ್ ಅಂಡ್ ಆರ್ ಪಾರ್ಟ್ ಆಫ್ ದಿ ಫಂಡಮೆಂಟಲ್ ಲಾ ಆರ್ ದಿ ಲಾ ಆಫ್ ದಿ ಲಾಸ್. ವಾಟ್ ಈಸ್ ದ ಬೇಸಿಕ್ ಲಾ ಆಫ್ ದಿ ಲ್ಯಾಂಡ್, ವಾಟ್ ಈಸ್ ದ ಫಂಡಮೆಂಟಲ್ ಲಾ ಆಫ್ ದಿ ಲ್ಯಾಂಡ್. ದ ಬೇಸಿಕ್ ಲಾ ಆಫ್ ದಿ ಲ್ಯಾಂಡ್ ಇರ್ಬೋದು ಅಥವಾ ಫಂಡಮೆಂಟಲ್ ಲಾ ಆಫ್ ದಿ ಲ್ಯಾಂಡ್ ಇರ್ಬೋದು, ಇಟ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾರ್ ದೀಸ್ ಬಾಡೀಸ್ ಅಂತಂದ್ರೆ ಆಲ್ ದೀಸ್ ಬಾಡೀಸ್ ಆರ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಲ್ಲಿಗೆ ಬೇರೆ ಬಾಡೀಸ್ ಏನಿದೆ, ಬೇರೆ ಏನು ಕ್ರಿಯೇಟ್ ಆಗಿದೆ ಥ್ರೂ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಇರ್ಬೋದು ಆರ್ ಅದರ್ವೈಸ್ ಇರ್ಬೋದು, ದೇ ಡು ನಾಟ್ ಎಂಜಾಯ್ ದ ಇಂಡಿಪೆಂಡೆನ್ಸ್ ಅಂಡ್ ಫ್ರೀಡಮ್ ದಟ್ ದ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಎಂಜಾಯ್. ಸಂವಿಧಾನದಿಂದಾನೇ ಇವೆಲ್ಲ ಸ್ಥಾಪಿಸಲ್ಪಟ್ಟಿರೋದ್ರಿಂದ they have more independence and they are usually, not always, but they are usually free from the influence and interference by the Parliament of India. See, unlike statutory bodies created by the acts of parliament, ಕೇಂದ್ರದ ಒಂದು ಆ acts ಇಂದ ಇರಬಹುದು ಅಥವಾ ಮಸೂದೆಯಿಂದ ಇರಬಹುದು, or extra constitutional bodies created by executive resolution, constitutional bodies find their legal basis within the articles of constitution. ಸಂವಿಧಾನದ ಒಂದು ವಿಧಿಗಳಲ್ಲೇನೆ ಇವು ಇರ್ತವೆ. ಮೀನಿಂಗ್ ಟು ಸೇ ದೇ ಎಂಜಾಯ್ ಮೋರ್ ಪವರ್ಸ್ ಅಂಡ್ ಮೋರ್ ಇಂಡಿಪೆಂಡೆನ್ಸ್ ಕಂಪೇರ್ಡ್ ಟು ಅದರ್ ಬಾಡೀಸ್ ಕ್ರಿಯೇಟೆಡ್ ಬೈ ದ ಆಕ್ಟ್ಸ್ ಆಫ್ ಪಾರ್ಲಿಮೆಂಟ್. ಸೊ ಫಸ್ಟ್ ಆ ತರ ಬಾಡಿ ಯಾವ್ದಪ್ಪ ಅಂತ ಅಂದ್ರೆ ನಾವು ನೋಡ್ತಾ ಇರೋದು ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗ ಅಂಡರ್ ಆರ್ಟಿಕಲ್ 324 ಭಾಗ 15. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ, ಕೇಂದ್ರ ಚುನಾವಣಾ ಆಯೋಗ, ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಆರ್ಟಿಕಲ್ 324. ಸೊ ಇನ್ನೊಂದೇನಪ್ಪ ನಾವು ಗುರ್ತಿಟ್ಕೋಬೇಕಾಗಿರೋದು, ವಾಟ್ ಈಸ್ ದ ಫಂಕ್ಷನ್ ಅಂತ ತಗೊಂಡ್ರೆ, ಈ ಫಂಕ್ಷನ್ ಆರ್ ದ ಮ್ಯಾಂಡೇಟ್ ಆಫ್ ದಿಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಟು ಕಂಡಕ್ಟ್ ಎಲೆಕ್ಷನ್ ಫಾರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪಾರ್ಲಿಮೆಂಟ್ ಆಫ್ ಇಂಡಿಯಾ ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ಸ್. ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಕೇಂದ್ರದ 2 ಸದನಗಳು, ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ರಾಜ್ಯಗಳಲ್ಲಿನ ರಾಜ್ಯ ವಿಧಾನಸಭೆಗಳು ಆರ್ ದ ಲೆಜಿಸ್ಲೇಚರ್ಸ್ ಆಫ್ ದಿ ಸ್ಟೇಟ್. ಅದಕ್ಕೆ ಮಾತ್ರನೇ ಇದು
ಇಟ್ ಹ್ಯಾಸ್ ಇಸ್ ಇಂಡಿಪೆಂಡೆನ್ಸ್ ಆರ್ ಇಟ್ ಹ್ಯಾಸ್ ಇಸ್ ಮ್ಯಾಂಡೇಟ್ ಟು ಕಂಡಕ್ಟ್ ದಿ ಎಲೆಕ್ಷನ್. ಸಂಸತ್ತು, ರಾಜ್ಯ ಶಾಸಕಾಂಗಗಳು, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣ. ಸೂಪರಿಂಟೆಂಡೆನ್ಸ್ ಡೈರೆಕ್ಷನ್ ಅಂಡ್ ಕಂಟ್ರೋಲ್ ಆಫ್ ಎಲೆಕ್ಷನ್ಸ್ ಟು ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪಾರ್ಲಿಮೆಂಟ್ ಅಂಡ್ ದಿ ಸ್ಟೇಟ್ ಲೆಜಿಸ್ಲೇಚರ್. ಸೊ ವಾಟ್ ಈಸ್ ದ ಕಾಂಪೋಸಿಷನ್ ಅಂತ ನಾವು ನೋಡೋದಾದ್ರೆ, ದ ಕಾಂಪೋಸಿಷನ್ ಈಸ್ CEC ಪ್ಲಸ್ 2 ಮೆಂಬರ್ಸ್, CEC ಪ್ಲಸ್ 2 EC, ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತೆ ಇಬ್ರು ಎಲೆಕ್ಷನ್ ಕಮಿಷನರ್, ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ಬರು ಚುನಾವಣಾ ಆಯುಕ್ತರು. ಇವಾಗ ಸದ್ಯಕ್ಕೆ ಇಬ್ರು ಇದ್ದಾರೆ. ಇಟ್ ಈಸ್ ಬೇಸಿಕಲಿ ಆಸ್ ಫಿಕ್ಸ್ಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಬಟ್ ಆಸ್ ಆಫ್ ನೌ ಇಟ್ ಈಸ್ 2 ಕಮಿಷನರ್ಸ್. ಸೊ ಯಾರು ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ? ದೇ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂಡ್ ಹೌ ಡು ದೇ ಗೆಟ್ ಅಪಾಯಿಂಟೆಡ್? President appoints them based on a recommendation of a selection committee consisting of the Prime Minister as the chairperson, Union Cabinet Minister, and the leader of the opposition or leader of the single largest party in Lok Sabha. So ಇವರು ಒಂದು ಸೆಲೆಕ್ಷನ್ ಕಮಿಟಿಯಿಂದ ಸೆಲೆಕ್ಷನ್ ಮಾಡಿ ಯಾರನ್ನ ಒಂದು ಇದು ಮಾಡ್ತಾರೆ, ರೆಕಮೆಂಡ್ ಮಾಡ್ತಾರೆ, ಅವರನ್ನ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಅಪಾಯಿಂಟ್. ಸೊ ದೇ ಆರ್ ಆಲ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಬೇಸಿಕಲಿ ಇದು ಏನಿದೆ ಅಲ್ವಾ, ಇದು CEC ಪ್ಲಸ್ 2 ಮೆಂಬರ್ಸು. ಸೊ ಬೇಸಿಕಲಿ ಅರ್ಲಿಯರ್ ಇಟ್ ವಾಸ್ ಅ ಸಿಂಗಲ್ ಮೆಂಬರ್ ಬಾಡಿ ಓನ್ಲಿ. ಬಟ್ ಯಾವಾಗ ನಾವು 21ರಿಂದ 18 ವರ್ಷಕ್ಕೆ ಏಜ್ ಫಾರ್ ವೋಟಿಂಗ್ ಕಡಿಮೆ ಮಾಡಿದ್ವಿ, ಫ್ರಮ್ ದೆನ್ ಆನ್ವರ್ಡ್ಸ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಫಂಕ್ಷನಿಂಗ್ ಆಸ್ ಎ ಮಲ್ಟಿ ಮೆಂಬರ್ ಬಾಡಿ. ಇಟ್ ಈಸ್ ಫಂಕ್ಷನಿಂಗ್ ಆಸ್ ಎ ಮಲ್ಟಿ ಮೆಂಬರ್ ಬಾಡಿ ಅಂಡ್ ಕರೆಂಟ್ಲಿ ಇಟ್ ಈಸ್ CEC ಪ್ಲಸ್ 2 ಎಲೆಕ್ಷನ್ commissioners. See, multi-member body since 1993, 3 commissioners with the equal powers. So what is the tenure? 6 years or 65 years, whichever is earlier. So ಅವರು after the date of appointment 6 ವರ್ಷಗಳ ಕಾಲನ ಇರಬಹುದು ಅಥವಾ ಅವರು 65 ವರ್ಷ ಆಗೋವರೆಗೂ, whichever comes earlier. Next, how do they get removed? CEC can be removed same as the Supreme Court judge. ಏನಾದ್ರೂ ಅರ್ಥ ಸೇಮ್ ಆಸ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಂದ್ರೆ proved misbehavior, incapacity, special majority in the both the houses. So CEC can be removed only for proved misbehavior or incapacity, and it has to be done by a special majority of both the houses. And others andre ECs, they are removed on the recommendation of the CEC. So CEC recommend ಮಾಡಿದ ಬೇರೆ, ECs ನ ರಿಮೂವ್ ಮಾಡ್ತೀವಿ. So how is their independence ensured? So their independence is ensured by providing them with the security of tenure. Service conditions cannot be varied to their disadvantage. Meaning to say, ಒಮ್ಮೆ ಅವರು ಕೆಲಸಕ್ಕೆ ಸೇರ್ಕೊಂಡ ಮೇಲೆ ಅವ್ರಿಗೆ ಸರ್ವಿಸ್ ಕಂಡೀಷನ್ಸ್, ದ ಪರ್ಕ್ಸ್, ಪ್ರಿವಿಲೇಜಸ್, ಸ್ಯಾಲರೀಸ್ ಎಲ್ಲ ಏನಿದೆ ಅದನ್ನೆಲ್ಲನೂ ಕಡಿಮೆ ಮಾಡೋಂಗಿಲ್ಲ. ಸ್ಯಾಲರಿ ಫ್ರಮ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ದ ಸ್ಯಾಲರಿ ಇಸ್ ಟೇಕನ್ ಫ್ರಮ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಅಂತ ನಾವು ನೋಡೋದಾದ್ರೆ, ಅವರ ಒಂದು ಕಾರ್ಯಗಳು ಏನಪ್ಪಾ ಅಂತಂದ್ರೆ, ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯನ್ಸೀಸ್, ಎಲೆಕ್ಟರಲ್ ರೋಲ್ಸ್, ಪೊಲಿಟಿಕಲ್ ಪಾರ್ಟಿ ರೆಕಗ್ನಿಷನ್ ಅಂಡ್ ದಿ ಕೋಡ್ ಆಫ್ ಕಂಡಕ್ಟ್. ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯನ್ಸೀಸ್. ಸೊ ಇವಾಗ ಇಂಡಿಯಾ ಏನಿದೆ, ಈ ಇಂಡಿಯಾ ಎಲ್ಲಾನು ಫಾರ್ ದ ಲೋಕಸಭಾ ಅಂಡ್ ಈವನ್ ಫಾರ್ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯನ್ಸೀಸ್. ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯನ್ಸೀಸ್. ಸೊ ಇವಾಗ ವಾರಣಾಸಿ ಇರ್ಬೋದು, ಅಮೇಥಿ ಇರ್ಬೋದು, ಬೆಂಗಳೂರು ದಕ್ಷಿಣ ಇರ್ಬೋದು, ಆರ್ ದ ಕೊಡಗು ಮೈಸೂರು ಇರ್ಬೋದು. ಸೊ ದೇ ಆರ್ ಆಲ್ ದಿ ಡಿಫರೆಂಟ್ ಕಾನ್ಸ್ಟಿಟ್ಯೂಯನ್ಸೀಸ್ ವಿಚ್ ಆರ್ ರೆಪ್ರೆಸೆಂಟೆಡ್ ಬೈ ಡಿಫರೆಂಟ್ MPs. ಅದೇ ನಾವು ಲೋಕಲ್ ಲೆವೆಲ್ ನಲ್ಲಿ MLA ಎಲೆಕ್ಷನ್ ತಗೊಂಡ್ರೆ ವಿ ಹ್ಯಾವ್ ಮಲ್ಟಿಪಲ್ ಕಾನ್ಸ್ಟಿಟ್ಯೂಯನ್ಸೀಸ್. ಬೆಂಗಳೂರು ಇರ್ಬೋದು, ರಾಮನಗರ ಇರ್ಬೋದು, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ. ವಿ ಹ್ಯಾವ್ ಮಲ್ಟಿಪಲ್ ಪ್ಲೇಸಸ್ ವೇರ್ ದೇ ಆರ್ ರೆಪ್ರೆಸೆಂಟಿಂಗ್ ದ MLAs. ಸೊ ಈ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯನ್ಸೀಸ್ ಯಾರು ಡಿವೈಡ್ ಮಾಡ್ತಾರೆ? ದ ಡಿಲಿಮಿಟೇಷನ್ ಕಮಿಷನ್. ಸೊ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯನ್ಸೀಸ್ ಇರ್ಬೋದು, ಇಲ್ಲ ಚುನಾವಣೆಗೂ ಮುಂಚೆ ದ ಎಲೆಕ್ಟೋರಲ್ ರೋಲ್ಸ್ ಏನ್ ಮಾಡ್ತೀವಲ್ಲ ನಾವು, ಆ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇದೆಯಲ್ವ ಚೆಕ್ ಮಾಡ್ಕೊಂತೀವಿ, ಆ ಎಪಿಕ್ ಕಾರ್ಡ್, ಎಲೆಕ್ಟೋರಲ್ ಫೋಟೋ ಐಡೆಂಟಿಫಿಕೇಶನ್ ಕಾರ್ಡ್ ತಗೊಂತೀವಿ, ಅದನ್ನೆಲ್ಲ ಕೊಡೋದು ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅಂಡ್ ಪೊಲಿಟಿಕಲ್ ಪಾರ್ಟಿ ರೆಕಗ್ನಿಷನ್ ಅಂಡ್ ದಿ ಕೋಡ್ ಆಫ್ ಕಂಡಕ್ಟ್. ಒಂದು ಪೊಲಿಟಿಕಲ್ ಪಾರ್ಟೀಸ್ ರೆಕಗ್ನೈಸ್ ಮಾಡೋದಿರ್ಬೋದು, ಅವ್ರಿಗೆ ಸಿಂಬಲ್ಸ್ ಕೊಡೋದಿರ್ಬೋದು, ಅಂಡ್ ವೆನ್ ಎವರ್ ಎನಿ ಡಿಸ್ಪ್ಯೂಟ್ ವಿತ್ ರೆಸ್ಪೆಕ್ಟ್ ಟು ದ ಸಿಂಬಲ್ ಬಂದಾಗ ಅದನ್ನ ಅಡ್ಜುಡಿಕೇಶನ್ ಮಾಡೋದಿರ್ಬೋದು. ಇಟ್ ಈಸ್ ಎಲ್ಲಾರ್ದು ಯಾರ್ದಪ್ಪ ಕೆಲಸ? ಇಟ್ ಈಸ್ ದ ಫಂಕ್ಷನ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. Next you can see here, dispute resolution acts as a court for settling disputes related to the recognition of a political parties and allotment of election symbols. This I have already told.
ಸೊ ವೆನ್ ಎವರ್ ಪೊಲಿಟಿಕಲ್ ಪಾರ್ಟಿ ಸಿಂಬಲ್ಸ್ ಏನು ಕೊಟ್ಟಿರ್ತಾರೆ, whenever the issue comes with respect to the symbols of political party, it is the Election Commission of India which is going to act and ಒಂದು quasi judicial ಆಗಿ ಆಕ್ಟ್ ಮಾಡಿ it is going to dispute resolution ಅದು ಮಾಡುತ್ತೆ. Then we have the delimitation which you have already seen, determining the territorial areas of electoral constituencies based on the delimitation commission act. See basically ಏನಾಗುತ್ತಪ್ಪ, ಯಾಕೆ ನಮ್ಗೆ ಇದು ಬೇಕು ಡಿಲಿಮಿಟೇಷನ್ ಅಂತ ತಗೊಂಡ್ರೆ, ಇಫ್ ದಿಸ್ ಈಸ್ ಅವರ್ ಇಂಡಿಯಾ, ನಾವು ಅವಾಗ ನಿಮ್ಗೆ ಹೇಳ್ದಂಗೆ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂನ್ಸೀಸ್ ಮಾಡಿರ್ತೀವಿ, ಬಟ್ ಆಫ್ಟರ್ ಎವ್ರಿ ಸೆನ್ಸಸ್ ಆದ್ಮೇಲೆ ದ ಏರಿಯಾ ಏನಿದೆಯಲ್ಲ ದ ಪಾಪ್ಯುಲೇಷನ್ ಚೇಂಜ್ ಆಗಿರುತ್ತೆ. ಸೊ ಆ ಪಾಪ್ಯುಲೇಷನ್ ಪ್ರಕಾರ ರೀಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ವಿ ಶುಡ್ ಡು ಡಿಲಿಮಿಟೇಷನ್. ಸೊ ಅದನ್ನ ಯಾರು ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ದೆನ್ ಎಲೆಕ್ಟೋರಲ್ ರೋಲ್ಸ್ ವಿಚ್ ವಿ ನೋ, ಪ್ರಿಪೇರಿಂಗ್ ಅಂಡ್ ಪೀರಿಯಾಡಿಕಲಿ ರಿವೈಸಿಂಗ್ ಎಲೆಕ್ಟೋರಲ್ ರೋಲ್ಸ್ ಅಂಡ್ ರಿಜಿಸ್ಟರಿಂಗ್ ದಿ ಎಲಿಜಿಬಲ್ ವೋಟರ್ಸ್. ಸೊ ಎಲೆಕ್ಟೋರಲ್ ರೋಲ್ಸ್ ಏನಿದೆ, ಮತದಾರರ ಪಟ್ಟಿ ಏನಿದೆ, ಆ ಮತದಾರರ ಪಟ್ಟಿನ ಫ್ರೀಕ್ವೆಂಟ್ ಆಗಿರ್ಬೋದು, ಸೊ ಬೇಸಿಕಲಿ ರೆಗ್ಯುಲರ್ ಆಗಿ ಅದನ್ನ ಅಪ್ಡೇಟ್ ಮಾಡೋದು, ಮತ್ತೆ ಅದರಲ್ಲಿ ಹೂ ಎವರ್ ಇಸ್ ಡೆಡ್ ಆರ್ ಹೂ ಎವರ್ ಹ್ಯಾಸ್ ಮೂವ್ ಟು ಅದರ್ ಪ್ಲೇಸಸ್ ಅವ್ರನ್ನ ರಿಮೂವ್ ಮಾಡೋದಿರ್ಬೋದು, ಆರ್ ಹೂ ಎವರ್ ಹ್ಯಾಸ್ ಅಟೈನ್ ದಿ ಏಜ್ ಆಫ್ 18 years ಯಾರು ಬಂದಿರ್ತಾರೆ ಅವ್ರನ್ನ ಅದರಲ್ಲಿ ಆಡ್ ಮಾಡೋದಿರ್ಬೋದು. ಇಟ್ ಈಸ್ ಆಲ್ ದಿ ಫಂಕ್ಷನ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅಂಡ್ ಲಾಸ್ಟ್ಲಿ ಎಲೆಕ್ಷನ್ ಮ್ಯಾನೇಜ್ಮೆಂಟ್, ನೋಟಿಫೈಯಿಂಗ್ ಡೇಟ್ಸ್ ಅಂಡ್ ಸ್ಕೆಡ್ಯೂಲ್ಸ್ ಅಂಡ್ ಸ್ಕ್ರೂಟಿನೈಸಿಂಗ್ ದ ನಾಮಿನೇಷನ್ ಪೇಪರ್ಸ್. ಸೊ ಒಂದು ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡೋದಿರ್ಬೋದು, ನಾಮಿನೇಷನ್ ಪೇಪರ್ಸ್ ಸ್ಕ್ರೂಟಿನಿ ಮಾಡೋದಿರ್ಬೋದು, ಮಾಡಲ್ ಕೋಡ್ ಆಫ್ ಕಂಡಕ್ಟ್ ನ ಇಂಪೋಸ್ ಮಾಡೋದಿರ್ಬೋದು, ಅದನ್ನೆಲ್ಲ ನೋಡೋದು ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸಿ ಪೊಲಿಟಿಕಲ್ ಪಾರ್ಟೀಸ್ ಗ್ರಾಂಟಿಂಗ್ ರೆಕಗ್ನಿಷನ್ ಟು ಪಾರ್ಟೀಸ್, ಅಲೋಕೇಟಿಂಗ್ ಸಿಂಬಲ್ಸ್ and acting as a court for settling the disputes. We have seen this one, code of conduct, determining and enforcing the model code of conduct for the political party and the candidates. So ನೀತಿ ಸಂಹಿತೆ ಏನು ಬಂದಿರುತ್ತೆ, ಸೊ ಹೌ ಕ್ಯಾನ್ ದೇ, ಯಾವ ರೀತಿ ಭಾಷಣ ಮಾಡ್ಬೋದು, ಯಾವ ರೀತಿ ಭಾಷಣ ಮಾಡಬಾರ್ದು, ಸೊ ಹೌ ಮಚ್ ದೇ ಕ್ಯಾನ್ ಸ್ಪೆಂಡ್, ಹೌ ಮಚ್ ದೇ ಶುಡ್ ನಾಟ್ ಸ್ಪೆಂಡ್, ಅಂಡ್ ಬಿಫೋರ್ ಹೌ ಮೆನಿ ಅವರ್ಸ್ ದ ಪೊಲಿಟಿಕಲ್ ಕ್ಯಾಂಪೇನಿಂಗ್ ಎಲ್ಲ ನಿಂತು ಹೋಗ್ಬೇಕು. ಸೊ ಕ್ಯಾಂಡಿಡೇಟ್ ಮಾತ್ರ ಇರಬೇಕು, ಕ್ಯಾಂಡಿಡೇಟ್ ಪರ ಬೇರೆ ಯಾರು ಇರಬಾರ್ದು. ಅಂಡ್ ದೆನ್ ದಿಸ್ ಪೋಲಿಂಗ್ ಬೂತ್ ನ ಎಷ್ಟು ದೂರದಲ್ಲಿ you can stop, you have to stop the propaganda ಇರ್ಬೋದು, ಆರ್ ದಟ್ ಎಲೆಕ್ಷನೀರಿಂಗ್ ಇರ್ಬೋದು, ಅದೆಲ್ಲಾನು ಯಾರು ನೋಡ್ಕೊಂತಾರೆ, ಇಟ್ ಈಸ್ ಆಲ್ ಡನ್ ಬೈ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅಂಡ್ ಲಾಸ್ಟ್ ಒನ್ ಇಸ್ ದ ಅಡ್ವೈಸರಿ jurisdiction, advising the president or the governors on disqualification of legislators, advising the president or governors on the disqualification of legislators. So ನಾವು ಹಿಂದಿನ ತರಗತಿಗಳು ನಾವು ನೋಡಿದಾಗ ಯೂನಿಯನ್ ಲೆಜಿಸ್ಲೇಚರ್ ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ಸ್ ನಾವು ತಿಳ್ಕೊಂಡಾಗ ನಾವೇನು ಹೇಳಿದ್ವಿ, except for anti-defection remaining ಎಲ್ಲದಕ್ಕೂ it is the president and governor based on the advice of the election commission ಅಂತ ನಾವು ಓದಿದ್ವಿ. So that is the advisory jurisdiction. And lastly, irregularities, cancelling polls in cases of rigging, booth capturing and violence. So ಯಾವುದೇ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಬೂತ್ ನಲ್ಲಿ ರಿಗ್ಗಿಂಗ್ ಆಗಿದೆ, ಇಲ್ಲ ಒಂದು ಬೂತ್ ಕ್ಯಾಪ್ಚರ್ ಆಗಿ ಫಾಲ್ಸ್ ವೋಟ್ ಇರ್ಬೋದು, ಇಲ್ಲ ಫೇಕ್ ವೋಟ್ ಇರ್ಬೋದು, ಇಲ್ಲ ವಾಟ್ ಎವರ್ ಮಾಲ್ ಪ್ರಾಕ್ಟೀಸಸ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಷನ್ ಪ್ರೋಸೆಸ್ ಏನಿದೆ ಅದು ನಡೆದಿದೆ ಅಂದ್ರೆ ಎಲೆಕ್ಷನ್ ಅನ್ನ ಕೌಂಟರ್ ಮ್ಯಾಂಡೇಟ್ ಮಾಡಿ, ಎಲೆಕ್ಷನ್ ನ ಕೌಂಟರ್ ಮ್ಯಾಂಡೇಟ್ ಅದನ್ನ ಕ್ಯಾನ್ಸಲ್ ಮಾಡಿ, ದೇ ಕ್ಯಾನ್ ಗೋ ಫಾರ್ ಎ ರೀ ಎಲೆಕ್ಷನ್ ಎಕ್ಸೆಟ್ರಾ ಎಕ್ಸೆಟ್ರಾ, ಕ್ಯಾನ್ಸಲಿಂಗ್ ದ ಪೋಲ್ಸ್. ಸೊ ಇದಿಷ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ಫಂಕ್ಷನ್ಸ್. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆರ್ಟಿಕಲ್ 324. ಸೊ ಮೇಜರ್ ಪ್ರಾವಿಷನ್ಸ್ ಏನಪ್ಪಾ ಅಂತಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಪ್ಲಸ್ 2 ಎಲೆಕ್ಷನ್ ಕಮಿಷನರ್ಸ್ ಇರ್ತಾರೆ. ಅಂಡ್ ದೆನ್ ದೇರ್ ಮೇಜರ್ ಮ್ಯಾಂಡೇಟ್ ಈಸ್ conducting the elections for the President of India, Vice President of India, 2 houses of the Parliament and the state legislatures. They are not concerned with the elections to Panchayati Raj institutions. That is very, very significant. 243K nalli we have the election commission or the state election commission. So a state election commission conducts election for the Panchayati Raj institutions. So election commission of India is not concerned with the elections to state Panchayati Raj institutions. State legislatures matrane they are concerned. The third tier ge they are not concerned. Next one, we have the Kendra Lok Seva Ayoga, the watchdog of the merit system. The watchdog of the merit system. Basically ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ತಗೊಂಡ್ರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಗು ಅಂಡ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಗು ಇಟ್ ವಿಲ್ ಬಿ ಸೇಮ್ ಓನ್ಲಿ. ಸೊ ಆರ್ಟಿಕಲ್ಸ್ 315 ರಿಂದ 323 ಸೆಂಟ್ರಲ್ ರಿಕ್ರೂಟಿಂಗ್ ಏಜೆನ್ಸಿ ಅಂಡ್ ದಿ ವಾಚ್ ಡಾಗ್ ಆಫ್ ಮೆರಿಟ್ ಸಿಸ್ಟಮ್. ಸೊ ಬೇಸಿಕಲಿ ಇವಾಗ
ಈ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ಸ್ ಏನಿದೆ, ಆಲ್ ಇಂಡಿಯಾ ಸರ್ವಿಸಸ್ ಎಕ್ಸಾಮಿನೇಷನ್ಸ್ ಏನಿದೆ, ಹೂ ಇಸ್ ದ ಅಥಾರಿಟಿ ಆರ್ examination authority, exam conducting authority, it is the Union Public Service Commission. So group A and B recruitment ellanu usually it happens through UPSC only. So that is why it is called as the watchdog of merit system in the country. So what is the composition? 9 ರಿಂದ 11 ಜನ ಸದಸ್ಯರು ಇರ್ತಾರೆ, ಓವರ್ ಆಲ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಅವ್ರು ಏನು ಕ್ವಾಲಿಫಿಕೇಶನ್ ಆಗಿರಬೇಕು, ದ ಕಾನ್ಸ್ಟಿಟ್ಯೂಷನ್ ಇಸ್ ಸೈಲೆಂಟ್ ಆನ್ ದಿ ಕ್ವಾಲಿಫಿಕೇಶನ್ಸ್. ಸೊ ಏನು ಕ್ವಾಲಿಫಿಕೇಶನ್ ಆಗಿರಬೇಕು ಎಲ್ಲಿಂದೂ ಹೇಳಿಲ್ಲ, ಬಟ್ ಆಲ್ ದಟ್ ದ ಕಾನ್ಸ್ಟಿಟ್ಯೂಷನ್ ಸೇಸ್ ಈಸ್ ಅದರಲ್ಲಿ ಇರ್ತಕ್ಕಂಥ ಮೆಂಬರ್ಸ್ 10 ಇರ್ಬೋದು, 11 ಇರ್ಬೋದು, 9 ಇರ್ಬೋದು, ಅರ್ಧದಷ್ಟು ಜನ, ಹಾಫ್ ಆಫ್ ದ ಮೆಂಬರ್ಸ್ ಶುಡ್ ಬಿ ಗೌರ್ಮೆಂಟ್ ಸರ್ವೆಂಟ್ಸ್ ವಿತ್ 10+ years ಆಫ್ ಎಕ್ಸ್ಪೀರಿಯನ್ಸ್. ಅಷ್ಟು ಬಿಟ್ರೆ ಇನ್ನೇನು ಬೇರೆ ಕಂಡೀಷನ್ಸ್ ಇಲ್ಲಿ ಕೊಟ್ಟಿಲ್ಲ. ಓನ್ಲಿ ಕಂಡೀಷನ್ ಈಸ್ ಹಾಫ್ ಆಫ್ ದ ಮೆಂಬರ್ಸ್ ಶೆಲ್ ಬಿ ಗೌರ್ಮೆಂಟ್ ಸರ್ವೆಂಟ್ಸ್ ವಿತ್ 10+ years ಆಫ್ ಎಕ್ಸ್ಪೀರಿಯನ್ಸ್. ಕ್ವಾಲಿಫಿಕೇಶನ್ ಹಾಫ್ ಆಫ್ ದ ಮೆಂಬರ್ಸ್ ಮಸ್ಟ್ ಹ್ಯಾವ್ 10 years ಆಫ್ ಗೌರ್ಮೆಂಟ್ ಸರ್ವಿಸ್ ಎಕ್ಸ್ಪೀರಿಯನ್ಸ್. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಕ್ವಾಲಿಫಿಕೇಶನ್ಸ್ ಗೆ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಪ್ರೊವೈಡೆಡ್ ಫಾರ್ ಎನಿ ಅದರ್ ಕ್ವಾಲಿಫಿಕೇಶನ್ಸ್. ಸೊ ವಾಟ್ ಈಸ್ ದರ್ ಟೆನ್ಯೂರ್? ದ ಟೆನ್ಯೂರ್ ಈಸ್ 6 years ಆರ್ 65 years ಆಫ್ ಏಜ್, ವಿಚ್ ಎವರ್ ಈಸ್ ಅರ್ಲಿಯರ್. ಅಪಾಯಿಂಟ್ಮೆಂಟ್ ಆದ ಮೇಲೆ 6 ವರ್ಷ ಅಥವಾ 65 ವರ್ಷ, ಯಾವುದು ಫಸ್ಟ್ ಬಂದ್ರೆ ಅದು. ರಿಮೂವಲ್ ಬೈ ಪ್ರೆಸಿಡೆಂಟ್ ಫಾರ್ ಇನ್ಸಾಲ್ವೆನ್ಸಿ, ಮೀನಿಂಗ್ ಟು ಸೇ ಬ್ಯಾಂಕ್ರಪ್ಟ್ ಆಗಿದ್ದಾರೆ, ಅಂಡ್ ಇಟ್ ಶುಡ್ ಬಿ ಡಿಕ್ಲೇರ್ಡ್ ಬೈ ಕೋರ್ಟ್. ಸೊ ಡಿಕ್ಲೇರ್ಡ್ ಇನ್ಸಾಲ್ವೆಂಟ್, ಅಡ್ಜಡ್ಜ್ಡ್ ಇನ್ಸಾಲ್ವೆಂಟ್, ಔಟ್ಸೈಡ್ ಪೇಯ್ಡ್ ಎಂಪ್ಲಾಯ್ಮೆಂಟ್. ಸೊ ಯಾವುದೇ ರೀತಿಯಲ್ಲಿ ಹೊರಗಡೆ ಪೇಯ್ಡ್ ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ರೆ ದ ಮೆಂಬರ್ ಆಫ್ UPSC ಕ್ಯಾನ್ ಬಿ ರಿಮೂವ್ಡ್. ಇನ್ಫಾರ್ಮಿಟಿ ಆಫ್ ಮೈಂಡ್ ಅಂಡ್ ಬಾಡಿ ಆರ್ ಬಿಹೇವಿಯರ್. ಸೊ ಬೇಸಿಕಲಿ ಇನ್ಫಾರ್ಮಿಟಿ ಆರ್ ಮಿಸ್ಬಿಹೇವಿಯರ್. ಸೊ ದುರ್ನಡತೆಗೆ ಅವರನ್ನ ಆಫ್ಟರ್ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ರಿಮೂವ್ ದ ಮೆಂಬರ್ಸ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನೆಕ್ಸ್ಟ್ ಇಫ್ ಯು ಲುಕ್ ಅಟ್ ಹಿಯರ್, the expenses are charged on the consolidated fund of India, meaning to say they become the non-votable part of the central budget or the expenditure. No further employment for chairman after retirement. Once a person has retired as the chairman of UPSC antandre, he or she will become ineligible for any other further employment under the government of India or the government of the states. Meaning to say, once UPSC chairman are retired andre, they are ineligible for any other further employment. But members yaru irtare, member can become the chairman of UPSC or SPSC. So ivaga member agidare anta andre ಅವರು ಅದೇ UPSC ನಲ್ಲೇನೆ ಚೇರ್ಮನ್ ಆಗ್ಬೋದು, ಅಥವಾ ಬೇರೆ ಕಡೆ ಬೇರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಅವ್ರು ಚೇರ್ಮನ್ ಆಗ್ಬೋದು. ಬಟ್ ಒಂದ್ಸತಿ ಚೇರ್ಮನ್ ಆಗಿ ರಿಟೈರ್ಡ್ ಆಗಿದ್ದಾರೆ UPSCಗೆ ಅಂದ್ರೆ ದೇ ಬಿಕಮ್ ಇನ್ಎಲಿಜಿಬಲ್. ಸೊ ಅವ್ರಿಗೆ ಮತ್ತೆ ಯಾವುದೇ ಒಂದು ಕೇಂದ್ರ ಸರ್ಕಾರದಲ್ಲಿ ನಿವೃತ್ತಿ ನಂತರ ಅವರು ಯಾವುದೇ ಒಂದು ಉದ್ಯೋಗಕ್ಕೆ ಅರ್ಹರಾಗುವುದಿಲ್ಲ. ನೆಕ್ಸ್ಟ್, ವಾಟ್ ಆರ್ ದ ಫಂಕ್ಷನ್ಸ್? ಆಸ್ ಯು ಕ್ಯಾನ್ ಸಿ ಯರ್ ಫಂಕ್ಷನ್ಸ್ ಏನು? ದೇರ್ ಮೇಜರ್ ಫಂಕ್ಷನ್ ಈಸ್ ಕಂಡಕ್ಟ್ ಎಕ್ಸಾಮ್ಸ್ ಫಾರ್ ಆಲ್ ಇಂಡಿಯಾ ಆರ್ ಸೆಂಟ್ರಲ್ ಸರ್ವಿಸಸ್ ಅಂಡ್ ಅಡ್ವೈಸ್ ದಿ ಪ್ರೆಸಿಡೆಂಟ್ ಆನ್ ದಿ ಡಿಸಿಪ್ಲಿನರಿ ಮ್ಯಾಟರ್ಸ್ ಅಂಡ್ ದೇ ಸಬ್ಮಿಟ್ ಆನ್ಯುಯಲ್ ರಿಪೋರ್ಟ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಅವ್ರ ಮೇಜರ್ ಕೆಲಸ ಏನು? 9 ರಿಂದ 11 ಜನ ಮೆಂಬರ್ಸ್ ಇರ್ತಾರೆ. ಅದರಲ್ಲಿ half of the members should have 10 years of government experience. Remaining of ಯಾವುದೇ ಕ್ರೈಟೀರಿಯಾ ಕೊಟ್ಟಿಲ್ಲ. They are appointed by the President of India and they hold the office for a period of 6 years or 65 years. ಅದೇ ಒಬ್ಬರು ಮೆಂಬರ್ ಆಗಿ ರಿಟೈರ್ಡ್ ಆಗಿದ್ದಾರೆ, ಏಜ್ ಮುಗ್ದಿದೆ ಅಂದ್ರೆ he or she can become the chairman. See, provided 65 years is the maximum. So 65 years ಆದ್ಮೇಲೆ they cannot continue. But before 65 only member ಆಗಿ ಮುಗ್ದಿದೆ ಅಂದ್ರೆ he or she can be appointed as the chairman. But once chairman ಆಗಿ ರಿಟೈರ್ಡ್ ಆದ್ರೆ he or she is ineligible. Whereas member ಆಗಿ ರಿಟೈರ್ಡ್ ಆಗೋರಿಗೆ they can become the chairman of UPSC or they can become the chairman of State Public Service Commission. So the major function ಏನಪ್ಪಾ ಅಂತಂದ್ರೆ, major function is to hold or conduct all India services examination or central service examination and advise the president on the disciplinary matters. So annual report na they will submit it to the President of India. So next body we have is the Finance Commission. ಹಣಕಾಸು ಆಯೋಗ, established under Article 280 of Indian Constitution. Article 280 of Indian Constitution. So ಇವ್ರದ್ದು basically it is called as a balancing wheel of fiscal federalism. So ಇವ್ರ ಫಂಕ್ಷನ್ ಏನಪ್ಪಾ ಅಂತ ಅಂದ್ರೆ, ಸೆಂಟರ್ ಮತ್ತೆ ಸ್ಟೇಟ್ಗೆ ಬಂದಿರತಕ್ಕಂತಹ ಒಂದು ಟ್ಯಾಕ್ಸ್ ಏನೇನಿದೆ ಆ ಒಂದು ಟ್ಯಾಕ್ಸ್ ನ, ಆ ರೆವೆನ್ಯೂಸ್ ನ ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ ದ ಸೆಂಟರ್ ಅಂಡ್ ಸ್ಟೇಟ್ ಅಂಡ್ ಅಮಾಂಗ್ ದ ಸ್ಟೇಟ್ಸ್. ಇದನ್ನ ನಾವು ಹಾರಿಜಾಂಟಲ್ ಡೆವಲ್ಯೂಷನ್ ಮತ್ತೆ ವರ್ಟಿಕಲ್ ಡೆವಲ್ಯೂಷನ್ ಅಂತ ಕರಿತೀವಿ. ವಿಚ್ ಯು ವಿಲ್ ಸಿ
ಕಾನ್ಸ್ಟಿಟ್ಯೂಟೆಡ್ ಎವ್ರಿ 5th year or earlier by the ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಪ್ರತಿ 5 ವರ್ಷಕ್ಕೊಮ್ಮೆ ಅಥವಾ ಅದಕ್ಕೂ ಮುಂಚೆನೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೆನ್ ಫಾರ್ಮ್ ದಿಸ್ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ. ಸೊ ಟುಡೇ ವಿ ಆರ್ ಹ್ಯಾವಿಂಗ್ ದ 16th ಫೈನಾನ್ಸ್ ಕಮಿಷನ್ ಹೆಡೆಡ್ ಬೈ ಅರವಿಂದ್ ಪನಾಗರಿಯಾ. ಸೊ 16ನೇ ಫೈನಾನ್ಸ್ ಕಮಿಷನ್ ನಾವು ನೋಡ್ತಾ ಇದೀವಿ, ಹಣಕಾಸು ಆಯೋಗ ನೋಡ್ತಾ ಇದೀವಿ. ಸೊ ವಾಟ್ ಈಸ್ ದ ಕಾಂಪೋಸಿಷನ್? ಕಾಂಪೋಸಿಷನ್ ಈಸ್ 1+4, ಚೇರ್ಮನ್ ಪ್ಲಸ್ 4 ಅದರ್ ಮೆಂಬರ್ಸ್. ಕಾಂಪೋಸಿಷನ್ ಚೇರ್ಮನ್ ಮತ್ತೆ 4 ಅದರ್ ಮೆಂಬರ್ಸ್. ಸೊ ಏನವ್ರದ್ದು ಕ್ರೈಟೀರಿಯಾ? ದೇ ಶುಡ್ ಬಿ ಕ್ವಾಲಿಫೈಡ್ ಟು ಬಿ ಅಪಾಯಿಂಟೆಡ್ ಆಸ್ ಎ ಜಡ್ಜ್ ಆಫ್ ಎ ಹೈಕೋರ್ಟ್. ನೆಕ್ಸ್ಟ್, he or she should have experience in finances and accounts of the government. Next, he or she should have the financial matters in administration experience. Then he or she should have a specialized knowledge of economics. So 1+4 members. So yarinda appoint agtare? They are all appointed by the President of India. So they all are appointed by the President of India. So ivaru balancing wheel of fiscal federalism. So as you can see here, distribution of tax. See, distribution of net proceeds of taxes shared between the center and states. Shared between the center and states. And allocation among the states. And allocation among the states. Say for example, if the grant is 41% for the states anta bandre, between the states, ivaga center ge ಎಷ್ಟು ಹೋಯ್ತು? 59 ಹೋಯ್ತು. States ge 41 ಬಂತು. ಆ 41 ನ ಹೌ ಡು ವಿ ಡಿವೈಡ್ ಆರ್ ಹೌ ಡು ವಿ ಡಿಸ್ಟ್ರಿಬ್ಯೂಟ್ ಅಮಾಂಗ್ ಆಲ್ ದಿ ಸ್ಟೇಟ್ಸ್? ಏರಿಯಾ ಇರ್ಬೋದು, ಇಲ್ಲ ಅಂದ್ರೆ ಪಾಪ್ಯುಲೇಷನ್ ಇರ್ಬೋದು, ಇಲ್ಲ ಅಂತಂದ್ರೆ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಇರ್ಬೋದು. ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್, ಈ ತರ ಮಲ್ಟಿಪಲ್ ಕ್ರೈಟೀರಿಯಾ ತಗೊಂಡು ಹೌ ಆರ್ ವಿ ಗೋಯಿಂಗ್ ಟು ಡಿವೈಡ್ ದಿಸ್ 41% ಅಮಾಂಗ್ ಆಲ್ ದ ಸ್ಟೇಟ್ಸ್. ಸೊ ಒನ್ ಈಸ್ ದ vertical devolution, other one is the horizontal devolution. So vertical devolution andre ಏನು? ಬಂದಿರತಕ್ಕಂತಹ ಟ್ಯಾಕ್ಸ್ ಪ್ರೊಸೀಡ್ಸ್ ಅಲ್ಲಿ ಸೆಂಟರ್ ಅಂಡ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಮಾಡಿದ್ರೆ ವರ್ಟಿಕಲ್, ಅಮಾಂಗ್ ಆಲ್ ದ ಸ್ಟೇಟ್ಸ್ ಮಾಡಿದ್ರೆ ಇಟ್ ಈಸ್ ದ ಹಾರಿಜಾಂಟಲ್ ಡೆವಲ್ಯೂಷನ್, ಬಿಟ್ವೀನ್ ಅಂಡ್ ಅಮಾಂಗ್ ಆಲ್ ದಿ ಸ್ಟೇಟ್ಸ್. ಸೊ ನೆಕ್ಸ್ಟ್ ಬಂದು ಪ್ರೊವೈಡಿಂಗ್ ದ ಪ್ರಿನ್ಸಿಪಲ್ಸ್ ಆಫ್ ಗ್ರಾಂಟ್ ಇನ್ ಏಡ್. ಪ್ರಿನ್ಸಿಪಲ್ಸ್ ಗವರ್ನಿಂಗ್ ದ ಗ್ರಾಂಟ್ ಇನ್ ಏಡ್ ಟು ದ ಸ್ಟೇಟ್ಸ್ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ಸೆಂಟರ್ ಇಂದ ರಾಜ್ಯಗಳಿಗೆ ಏನು ಗ್ರಾಂಟ್ ಇನ್ ಏಡ್ ಅಂತ ಬರುತ್ತೆ, ಒಂದು ಸಹಾಯಧನ ಅಂತ ಏನ್ ಬರುತ್ತೆ, ಅದು ಆನ್ ವಾಟ್ ಪ್ರಿನ್ಸಿಪಲ್ಸ್, ಆನ್ ವಾಟ್ ಬೇಸಿಸ್ ಅದನ್ನ ಕೊಡಬೇಕು ಅಂತ ಹೇಳೋದು ಇಟ್ ಈಸ್ ದ ಗೈಡ್ಲೈನ್ಸ್. ಯಾರು ಕೊಡ್ತಾರೆ? ಹಣಕಾಸು ಆಯೋಗ ಅದನ್ನ ಕೊಡುತ್ತೆ. ನೆಕ್ಸ್ಟ್, ದ ಮುನ್ಸಿಪಲ್ ಬಾಡೀಸ್ ಆರ್ ದ ಸ್ಥಳೀಯ ಸಂಸ್ಥೆಗಳೇನಿದೆ, ಮೆಜರ್ಸ್ ಟು ಅಗ್ಯುಮೆಂಟ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದಿ ಸ್ಟೇಟ್ ಟು ಸಪ್ಲಿಮೆಂಟ್ ರಿಸೋರ್ಸಸ್ ಫಾರ್ ದಿ ಪಂಚಾಯತೀಸ್ ಅಂಡ್ ಮುನ್ಸಿಪಾಲಿಟೀಸ್. ಸೊ ಒಂದು ಸ್ಟೇಟ್ ಕನ್ಸಾಲಿಡೇಟೆಡ್ ಫಂಡ್ ಏನಿದೆ, ಆ ಒಂದು ಸ್ಟೇಟ್ ಕನ್ಸಾಲಿಡೇಟೆಡ್ ಫಂಡ್ ನ ಯಾವ ರೀತಿ ಒಂದು ಸ್ಟ್ರೆಂಥನ್ ಮಾಡಬೇಕು, ಯಾವ ರೀತಿ ಅದನ್ನ ಅಭಿವೃದ್ಧಿ ಪಡಿಸಬೇಕು, ಯಾವ ರೀತಿ ಅದಕ್ಕೆ ಮೋರ್ ಫಂಡ್ಸ್ ಬರೋಂಗ್ ಮಾಡಬೇಕು, ಸೋ ದಟ್ ದ ಪಂಚಾಯತೀಸ್ ಅಂಡ್ ಮುನ್ಸಿಪಾಲಿಟೀಸ್ಗೆ ಎಕ್ಸ್ಟ್ರಾ ರಿಸೋರ್ಸಸ್ ಕೊಡ್ಬೋದು ಬೇಸ್ಡ್ ಆನ್ ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್. ಅಂಡ್ ಲಾಸ್ಟ್ಲಿ, ಎನಿ ಅದರ್ ಮ್ಯಾಟರ್ ಆಸ್ ಮೇ ಬಿ ರೆಫರ್ಡ್ ಬೈ ದ ಪ್ರೆಸಿಡೆಂಟ್. ಎನಿ ಅದರ್ ಮ್ಯಾಟರ್ referred by the president in interest of the sound finance. Any other matter referred by the president for sound finances. But all of these are recommendations, are not binding. So ಇವೆಲ್ಲನೂ recommendations ಹಣಕಾಸು ಆಯೋಗ ಕೊಡುತ್ತೆ, but basically they are not binding in nature. So ಇದು ಯೂಶುವಲಿ ಸರ್ಕಾರ ಅದನ್ನು ಒಪ್ಕೊಳ್ಳುತ್ತೆ, but it is not mandatory. So usually they are accepted. So ಅಲ್ಲಿಗೆ ಎಲೆಕ್ಷನ್ ಕಮಿಷನ್ ಆಯ್ತು, UPSC ಆಯ್ತು, and then we went on to see the finance commission. So finance commission ಅಲ್ಲಿ we have seen ಇವಾಗ UPSC we have seen watchdog of merit system, ಇದು ಬಂದು ಬ್ಯಾಲೆನ್ಸಿಂಗ್ ವೀಲ್ ಆಫ್ ಫಿಸ್ಕಲ್ ಫೆಡರಲಿಸಮ್. ಎಲೆಕ್ಷನ್ ಕಮಿಷನ್ ಇಸ್ ಒನ್ ಆಫ್ ದಿ ಬಲ್ಕ್ ವರ್ಕ್ಸ್ ಆಫ್ ಡೆಮೋಕ್ರಸಿ ಬೇಸಿಕಲಿ. ಸೊ ಒಂದು ಪ್ರಜಾಪ್ರಭುತ್ವ ಬೇಕು ಅಂತಂದ್ರೆ ವಿ ಹ್ಯಾವ್ ಎ ಆರ್ ವಿ ಶುಡ್ ಹ್ಯಾವ್ ಎ ಇಂಡಿಪೆಂಡೆನ್ಸ್ democracy. I mean, independent election commission of India. For a better democracy, we want independent election commission of India. For merit system, we want a UPSC, and for the balancing wheel of federation or fiscal federalism, we have the finance commission, article 280. So horizontal devolution andre eno, vertical devolution andre eno. So based on different criteria, area irbodu, illa antandre environment and ecology irbodu, ಇಲ್ಲಾಂದ್ರೆ ಪಾಪ್ಯುಲೇಷನ್ ಇರ್ಬೋದು, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ದ ಫಿಸ್ಕಲ್ ಡಿಸ್ಟೆನ್ಸ್ ಇರ್ಬೋದು. ಸೊ ಫಾರ್ ಬೇಸ್ಡ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್
ಆ ಒಂದು ಡಿವಿಷನ್ ಅಮಾಂಗ್ ದಿ ಸ್ಟೇಟ್ಸ್ ಮಾಡ್ತಾರೆ. ಸೊ ದ ಹಾರಿಜಾಂಟಲ್ ಡೆವಲ್ಯೂಷನ್ ಅಂಡ್ ದಿ ವರ್ಟಿಕಲ್ ಡೆವಲ್ಯೂಷನ್. ನೆಕ್ಸ್ಟ್ ಟಾಪಿಕ್ ದಟ್ ವಿ ಹ್ಯಾವ್ ಇಸ್ ದಿ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, CAG. ಸೊ ಏನಿದು CAG ಅಂತಂದ್ರೆ, CAG basically stands for Comptroller and Auditor General of India. ಲೇಖಪಾಲಕರು ಮತ್ತು ಮಹಾಲೆಕ್ಕ ಪರಿಶೋಧಕರು. CAG, if you see here, the constitutional basis, Article 148. It is a guardian of the public purse. See, ಏನಪ್ಪ ಇದು ಗಾರ್ಡಿಯನ್ ಆಫ್ ದಿ ಪಬ್ಲಿಕ್ ಪರ್ಸ್ ಅಂತ ಆದ್ರೆ, ದ ಲೆಜಿಸ್ಲೇಚರ್ ಆಫ್ ಇಂಡಿಯಾ ಏನಿದೆ ಅಲ್ವಾ, meaning to say the Parliament of India ಏನಿದೆ, the Parliament of India consists of all the elected representatives. The parliamentary form of system is one in which executive is a part of legislature and is answerable to legislature. So it is part of legislature and answerable anta bandaga, any money that needs to be spent, that has to be approved by the Parliament of India. ಅಂದ್ರೆ ಲೋಕಸಭಾ ಎಸ್ಪೆಷಲ್ ಆಗಿ ಅದನ್ನ ಅಪ್ರೂವ್ ಮಾಡಬೇಕು. ಸೊ ಆ ಅಪ್ರೂವ್ ಮಾಡಿದ್ದು ಯಾವ ರೀತಿ ಮಾಡಿದ್ದಾರೆ, ಅದನ್ನ ಯಾವ್ದಕ್ ಮಾಡಿದ್ದಾರೆ, ಆ ತಗೊಂಡಿದ್ದನ್ನ ಅದಕ್ಕೆ ಬಳಸಿಲ್ವಾ, ಆನ್ ಬಿಹಾಫ್ ಆಫ್ ಪಾರ್ಲಿಮೆಂಟ್ ಹೂ ಇಸ್ ಗೋಯಿಂಗ್ ಟು ಡೂ ಆಲ್ ದಟ್ ಥಿಂಗ್ ಅಂತಂದ್ರೆ ಇಟ್ ಈಸ್ ದ CAG. He is the guardian of public purse. Guardian of public purse, head of Indian Audit and Accounts Department. He or she is appointed by the President of India under his warrant and seal. Tenure ಏನು 6 ವರ್ಷ ಅಥವಾ 65 ವರ್ಷ, whichever is earlier. The removal, same manner and grounds as a Supreme Court judge. So Supreme Court judge ನ ಯಾವ ಒಂದು ಕಾರಣಗಳಿಗೆ ರಿಮೂವ್ ಮಾಡ್ತೀವಿ ಅದೇ ಕಾರಣಕ್ಕೇನೆ ನಾವು CAG ನ ಕೂಡ ರಿಮೂವ್ ಮಾಡಬಹುದು. ವಾಟ್ ಆರ್ ದ ರೀಸನ್ಸ್? ಪ್ರೂವ್ಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ ವಯಾ ಸ್ಪೆಷಲ್ ಮೆಜಾರಿಟಿ ರೆಸೊಲ್ಯೂಷನ್ ಇನ್ ದ ಪಾರ್ಲಿಮೆಂಟ್. ಸೊ ಒಂದು ಪಾರ್ಲಿಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಆಗಬೇಕು, ಒಂದು ಸ್ಪೆಷಲ್ ಮೆಜಾರಿಟಿ ಇಂದ ರೆಸೊಲ್ಯೂಷನ್ ಪಾಸ್ ಆದ್ರೆ ದೆನ್ he or she stands removed. So security of tenure ಕೊಟ್ಟಿದೀವಿ ಅವ್ರಿಗೆ ಆಬ್ವಿಯಸ್ಲಿ, ಅಂಡ್ ದೆನ್ ನೋ ಫರ್ದರ್ ಆಫೀಸ್ ಅಂಡರ್ ದಿ ಗವರ್ನಮೆಂಟ್. ಒನ್ಸ್ CAG ಆಗಿ ರಿಟೈರ್ಡ್ ಆದ್ಮೇಲೆ he or she is ineligible for any other government employment. And lastly, expenses are charged on the consolidated fund of India. So basically consolidated fund ಏನಿದೆ ಅದರಲ್ಲಿ charged on ಅಂತ ಒಂದು, charge made from ಅಂತ ಒಂದು ಬರುತ್ತೆ. One is the votable part, other one is the non votable part. So votable part ಅಂದ್ರೆ ಏನು, ಲೆಜಿಸ್ಲೇಚರ್ ಕಂಟ್ರೋಲ್ ಆಗುತ್ತೆ. ವೋಟ್ ಆಗಿಲ್ಲ ಅಂತಂದ್ರೆ you won't get that money. Whereas non votable part ಅಂತಂದ್ರೆ ಏನು, they are not under the control of the legislature. So that money has to be released. That is the meaning of expenses are charged on the consolidated fund anta andre. Next, so freedom from executive. So yen freedom from executive andre, no minister is going to represent CAG in the parliament or be held responsible for CAG's action. So CAG is a independent body and there is no minister who is responsible or representing the CAG. So ಅವ್ರು ಏನು ಮಾಡ್ತಾರಪ್ಪ, as I already told, how does he work as a guardian of public purse ಅಂದ್ರೆ, he controls the financial system at both center and state levels, secures the executive's accountability to parliament in financial administration. ಸೊ ಇವಾಗ ಎಕ್ಸಿಕ್ಯೂಟಿವ್ ಏನಿದೆ ಅವರು ಯಾವುದಕ್ಕೆ ದುಡ್ಡು ತಗೊಂಡಿದ್ದಾರೆ, ಅದನ್ನ ಯಾವ ರೀತಿ ಖರ್ಚು ಮಾಡಿದ್ದಾರೆ, ಅದರ ಆಡಿಟ್ ಏನಿದೆ ಅದನ್ನ ದ ಪಾರ್ಲಿಮೆಂಟ್ ಇವಾಗ ಇಟ್ ಹಸ್ ಅಪ್ರೂವ್ಡ್ ದ ಮನಿ. So once it is approved, ಅದು ಕರೆಕ್ಟ್ ಆಗಿ ಸ್ಪೆಂಡ್ ಆಗಿದೆಯಾ ಸ್ಪೆಂಡ್ ಆಗಿಲ್ವಾ, ದಟ್ ಆಡಿಟ್, ದಟ್ ರಿಪೋರ್ಟ್ ಹೂ ಇಸ್ ಗೋಯಿಂಗ್ ಟು ಪ್ರೊವೈಡ್, ಇಟ್ ಈಸ್ ದ CAG. ಆ CAG ರಿಪೋರ್ಟ್ ಇಂದ ಏನಾಗುತ್ತೆ, ಲೆಜಿಸ್ಲೇಚರ್ ಯಾವ ಒಂದು ಕಾರಣಕ್ಕೆ ಎಕ್ಸಿಕ್ಯೂಟಿವ್ ಕೊಟ್ಟಿತ್ತು ಆ ಎಕ್ಸಿಕ್ಯೂಟಿವ್ ಸರಿಯಾಗಿ ಮಾಡಿದ್ಯಾ ಇಲ್ವಾ ಅಂತ ಬೈ ಸಬ್ಮಿಟಿಂಗ್ ದ ರಿಪೋರ್ಟ್ ಬ್ಯಾಕ್ ಟು legislature, CAG is helping legislature enforce or make sure the financial accountability of the executive. ನೋಡಿ ಇವಾಗ ಇಲ್ಲಿ legislature ಏನು ಮಾಡಿತ್ತು, executive ಗೆ they were given the finances. ಕೊಟ್ಟಾದ ನಂತರ ಇದನ್ನ ಆಡಿಟ್ ಮಾಡಿ ಈ ಆಡಿಟ್ ರಿಪೋರ್ಟ್ ನ ಬೈ ಸಬ್ಮಿಟಿಂಗ್ ಬ್ಯಾಕ್ ಟು ದ ಲೆಜಿಸ್ಲೇಚರ್ ಇವಾಗ ಏನ್ ಮಾಡ್ತಿದೆ CAG is ensuring that is financial accountability ಏನಿದೆ, ಫೈನಾನ್ಷಿಯಲ್ ಆನ್ಸರಬಿಲಿಟಿ ಆರ್ ಅಕೌಂಟಬಿಲಿಟಿ ಏನಿದೆ ಅದನ್ನ ಎನ್ಫೋರ್ಸ್ ಮಾಡೋದಕ್ಕೆ CAG ಹೆಲ್ಪ್ ಮಾಡ್ತಾ ಇದೆ. ಸೊ he is an agent of the parliament. He is not responsible for the executive. He is responsible for the parliament.
ಸೊ ಪಾರ್ಲಿಮೆಂಟ್ ಫೈನಾನ್ಷಿಯಲ್ ಅಕೌಂಟಬಿಲಿಟಿ ಎನ್ಫೋರ್ಸ್ ಮಾಡೋದಕ್ಕೆ ಅಥವಾ ಎನ್ಶೂರ್ ಮಾಡೋದಕ್ಕೆ CAG ರಿಪೋರ್ಟ್ಸ್ ನ ಯೂಸ್ ಮಾಡುತ್ತೆ. ಅಂಡ್ ಈಸ್ ಆನ್ಸರಬಲ್ ಅಂಡ್ ರೆಸ್ಪಾನ್ಸಿಬಲ್ ಟು ದ ಪಾರ್ಲಿಮೆಂಟ್, ಕಂಡಕ್ಟ್ಸ್ ಆಡಿಟ್ಸ್ ಆನ್ ಇಟ್ಸ್ ಬಿಹಾಫ್. ಸೊ ನೋಡಿ, ಲೆಜಿಸ್ಲೇಚರ್ ಆರ್ ದ ಪಾರ್ಲಿಮೆಂಟ್, ಅದು ದುಡ್ಡು ಕೊಟ್ಟಿದೆ, ಅದರ ಎನ್ಫೋರ್ಸ್ಮೆಂಟ್ ಯಾರು ಮಾಡ್ತಿದ್ದಾರೆ? ಇಟ್ ಈಸ್ ದ CAG. ಆಡಿಟ್ ರಿಪೋರ್ಟ್ ಸಬ್ಮಿಟ್ ಮಾಡಿ ಹಿ ಈಸ್ ಎನ್ಫೋರ್ಸಿಂಗ್ ದ ಫೈನಾನ್ಷಿಯಲ್ ಅಕೌಂಟಬಿಲಿಟಿ. ಪ್ರೊಪ್ರೈಟರಿ ಆಡಿಟ್. ಪ್ರೊಪ್ರೈಟರಿ ಆಡಿಟ್ ಅಂದ್ರೆ ಏನು? ಬಿಯಾಂಡ್ ದ ಲೀಗಲ್ ಕಂಪ್ಲೈನ್ಸ್ ದ CAG ಕ್ಯಾನ್ ಪರ್ಫಾರ್ಮ್ ಎ ಪ್ರೊಪ್ರೈಟರಿ ಆಡಿಟ್ ಟು ಚೆಕ್ ಫಾರ್ ವಿಸ್ಡಮ್, ಫೈತ್ಫುಲ್ನೆಸ್ ಅಂಡ್ ಎಕಾನಮಿ ಆಫ್ ಎಕ್ಸ್ಪೆಂಡಿಚರ್. ಇಟ್ ಈಸ್ ನಾಟ್ ಜಸ್ಟ್ ಇದಕ್ಕೆ ದುಡ್ಡು ಬಂದಿತ್ತು ಇದಕ್ಕೆ ಖರ್ಚು ಮಾಡಿದ್ರು ಅಂತ ಅಲ್ಲ, ಅದನ್ನ ಯಾವ್ದಕ್ಕೆ ಖರ್ಚು ಮಾಡಿದ್ರು, ಏತಕ್ಕಾಗಿ ಖರ್ಚು ಮಾಡಿದ್ರು, ಅಂಡ್ ಅದು ಬೇಕಾಗಿತ್ತಾ ಬೇಕಾಗಿಲ್ವಾ, ಆ ವೆಚ್ಚಗಳು ಸರಿಯಾಗಿದೆಯಾ ಸರಿಯಾಗಿ ಇಲ್ವಾ, ಅದನ್ನ ಕೂಡ CAG ಕ್ಯಾನ್ ಚೆಕ್. ಸೊ ಅದನ್ನ ವಿ ಕಾಲ್ ಇಟ್ ಆಸ್ ದಿ ಪ್ರೊಪ್ರೈಟರಿ ಆಡಿಟ್. ಅಂಡ್ ಲಾಸ್ಟ್ ಒನ್ is the reporting. So he submits 3 reports to the President of India: appropriation account, finance and the public undertaking, who lays before the Parliament. The same way he submits 3 reports to the governor, who submits before the state legislature. And lastly, what is the limitation? The Secret Service expenditure is a limitation. The CAG must accept an expenditure authority certificate of expenditure without seeing the details. So without going to the details of the Secret Service expenditure, a CAG must accept the administrative certificate. That is one of the limitations of the CAG. So again, ನಾವು CAG range ತಿಳ್ಕೊಂಡ್ವಿ. ಇವಾಗ CAG ಅಂತ ಅಂದ್ರೆ Comptroller and Auditor General. So basically CAG of India ಅಲ್ಲಿ Comptroller ಇಲ್ಲ, it is only the auditor. He has no power to release the money or withhold the release also. So once it is done, once money is released or once money is allocated, ಅದನ್ನ expenditure ಯಾವ ತರ ಆಗಿದೆ ಅಂತ the CAG is going to audit. So basically it is the Auditor General of India. So but the name is Comptroller and Auditor General of India. So Comptroller Auditor General of India ಏನ್ ಮಾಡ್ತಾರಪ್ಪ ಅಂತಂದ್ರೆ, once audit is done of the government expenditure, ಆ ಒಂದು ರಿಪೋರ್ಟ್ ನ ತಗೊಂಡು he is going to submit it to the President of India, who lays it before the Parliament of India. ಸೊ ಆ ಒಂದು 3 ರಿಪೋರ್ಟ್ಸ್ ಏನಿದೆ, ಅಪ್ರೋಪ್ರಿಯೇಷನ್ ಇರ್ಬೋದು ಇಲ್ಲ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಇರ್ಬೋದು, ಅದನ್ನ ಇಟ್ ಇಸ್ ಸಬ್ಮಿಟೆಡ್. ಸೊ ಅಂಡ್ ದೆನ್ ಎಸ್ಟರ್ಡೇ ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಸೀನ್ ದ ಸ್ಟೇಟ್ ಲೆಜಿಸ್ಲೇಚರ್ ಅಥವಾ ಸೆಂಟ್ರಲ್ ಲೆಜಿಸ್ಲೇಚರ್ಸ್ ನೋಡಿದಾಗ ನಾವು ವಿ ಹ್ಯಾವ್ ಸೀನ್ ಪಬ್ಲಿಕ್ ಅಕೌಂಟ್ ಕಮಿಟಿ, CAG ಆಕ್ಟ್ಸ್ ಆಸ್ ದ ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಆ ರಿಪೋರ್ಟ್ಸ್ ನ ಆ ಕಮಿಟೀಸ್ ಎಲ್ಲ ನೋಡಿ ದೇ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ Parliament of India, thereby ensuring the financial accountability of the executive to the Parliament of India. So thus the CAG helps in the financial accountability. Next we have the Attorney General of India. See, Attorney General of India is the highest law officer of the land, highest law officer of the country. The constitutional basis is Article 76. So Article 76 ಕೆಳಗಡೆ Attorney General of India is appointed by the President of India. ಸೊ ರಾಷ್ಟ್ರಪತಿ ಅವರು ಅವರನ್ನ ನೇಮಕಗೊಳಿಸ್ತಾರೆ. ಸೊ ಅವರಿಗೆ ಈ ಶುಡ್ ಬಿ ಕ್ವಾಲಿಫೈಡ್ ಟು ಬಿ ಎ ಸುಪ್ರೀಂ ಕೋರ್ಟ್ ಜಡ್ಜ್, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಲು ಅರ್ಹತೆ ಹೊಂದಿರಬೇಕು. ಸೊ ಹೂ ಎವರ್ ಈಸ್ ಎಲಿಜಿಬಲ್ ಟು ಬಿಕಮ್ ದ ಸುಪ್ರೀಂ ಕೋರ್ಟ್ ಜಡ್ಜ್, ಅಂತ ಒಂದು ವ್ಯಕ್ತಿನ ನಾವು ಭಾರತದ ಅಟಾರ್ನಿ ಜನರಲ್ ಆಗಿ ನಾವು ಅಪಾಯಿಂಟ್ ಮಾಡ್ಬೋದು. ಸೊ ಇವಾಗ ಸುಪ್ರೀಂ ಕೋರ್ಟ್ ಜಡ್ಜ್ ಆಗೋದಕ್ಕೆ ಏನ್ ಆಗಿರ್ಬೇಕು, ದಟ್ ವಿ ಹ್ಯಾವ್ ಆಲ್ರೆಡಿ ಸೀನ್ ಇನ್ ಅವರ್ ಅರ್ಲಿಯರ್ ಕ್ಲಾಸಸ್. ಯಾವುದು 5 ವರ್ಷಗಳ ಕಾಲ ಯಾವುದಾದರೂ ಹೈಕೋರ್ಟ್ನ ನ್ಯಾಯಾಧೀಶರಾಗಿರಬೇಕು, ಅಥವಾ 10 ವರ್ಷಗಳ ಕಾಲ ಯಾವುದಾದ್ರೂ ಹೈಕೋರ್ಟ್ನ ವಕೀಲರಾಗಿರಬೇಕು, ಅಥವಾ ಪ್ರಖ್ಯಾತ ನ್ಯಾಯಶಾಸ್ತ್ರಜ್ಞರಾಗಿರಬೇಕು, ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಇನ್ ದ ಐಸ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇನ್ ದ ಒಪಿನಿಯನ್ ಆರ್ ಇನ್ ಐಸ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಬೇಸಿಕಲಿ ಈ 3 ಕ್ರೈಟೀರಿಯಾ ಇದ್ರೆ he or she can be appointed as the Attorney General of India. ಸೊ ನೆಕ್ಸ್ಟ್ ಏನಪ್ಪ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ, ಅಧಿಕಾರಾವಧಿ ನಿಗದಿತವಾಗಿಲ್ಲ, ರಾಷ್ಟ್ರಪತಿಗಳ ಇಚ್ಛೆಯವರೆಗೆ ಅಧಿಕಾರದಲ್ಲಿರುತ್ತಾರೆ. ಮೀನಿಂಗ್ ಟು ಸೇ ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಪ್ರೊವೈಡ್ ಎನಿ ಟೆನ್ಯೂರ್ ಫಾರ್ ದ ಅಟಾರ್ನಿ ಜನರಲ್. ಹಿ ಹೋಲ್ಡ್ಸ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್. ಇಲ್ಲಿ ಅಗೈನ್ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಅಂದ್ರೆ ಇಟ್ ಈಸ್ ನಾಟ್ ದ ಇಂಡಿವಿಜುವಲ್ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್. ಯೂಶಲಿ ಹೆಂಗಪ್ಪ ಇರುತ್ತೆ ಇದು ಅಂತ ಅಂದ್ರೆ, ಹೊಸ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಏನಿದೆ, ರಾಜ್ಯ ಸರ್ಕಾರ ಬಂದ್ರೆ ಅಡ್ವೊಕೇಟ್ ಜನರಲ್, ಹೊಸ ಕೇಂದ್ರ ಸರ್ಕಾರ ಬಂದಿದೆ ಅಂತ ಅಂದ್ರೆ ದ ಸರ್ಕಾರ ವಿಲ್ ಬ್ರಿಂಗ್ ಹಿಟ್ಸ್ ಓನ್ ಅಟಾರ್ನಿ ಜನರಲ್. ಸೊ ಯಾವಾಗ ಆ ಸರ್ಕಾರ ರಾಜೀನಾಮೆ ಕೊಡುತ್ತೆ, ಯಾವಾಗ ಆ ಸರ್ಕಾರ ಬಿದ್ದೋಗುತ್ತೆ,
ಅಟಾರ್ನಿ ಜನರಲ್ ಕೂಡ ರಾಜೀನಾಮೆ ಕೊಡ್ತಾರೆ. ಸೊ ದೇ ಡೋಂಟ್ ಹ್ಯಾವ್ ಸೆಕ್ಯೂರಿಟಿ ಆಫ್ ಟೆನ್ಯೂರ್. ಸಿ ಇಲ್ಲಿ ನಾವು ನೋಡೋದಾದ್ರೆ ಟೆನ್ಯೂರ್ ಅಧಿಕಾರಾವಧಿ ಏನಿದೆ ನಿಗದಿತವಾಗಿಲ್ಲ, ರಾಷ್ಟ್ರಪತಿಗಳ ಇಚ್ಛೆಯವರೆಗೆ ಅಧಿಕಾರದಲ್ಲಿರುತ್ತಾರೆ. AGA holds office during the pleasure of the president. The constitution does not prescribe specific procedure or grounds for removal. The president may remove them but any time. As I already said, ಅವರಿಗೆ ಸೆಕ್ಯೂರಿಟಿ ಆಫ್ ಟೆನ್ಯೂರು ಇಲ್ಲ, ದೇ ಹೋಲ್ಡ್ಸ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್. ಸೊ ಯೂಶಲಿ ಹೆಂಗೆ ಅಂತಂದ್ರೆ ವೆನ್ ಎವರ್ ದ ಗೌರ್ಮೆಂಟ್ ಕಮ್ಸ್, ದ ಗೌರ್ಮೆಂಟ್ ಜೊತೆಗೇನೆ ಅಟಾರ್ನಿ ಜನರಲ್ is going to come or new attorney general will be appointed. And whenever the government changes, whenever the government falls or resignation ಕೊಟ್ಟಿದೆ or for whatever reasons ಸರ್ಕಾರ ಹೋಗಿದೆ ಅಂತಂದ್ರೆ even the AGA is also gone. So AGA usually ಅವಾಗ ರಾಜೀನಾಮೆ ಕೊಡ್ತಾರೆ. ಇಲ್ಲ ಅದರ್ವೈಸ್ ಆಲ್ಸೋ ದ ಪ್ರೆಸಿಡೆಂಟ್ can remove AGA ಎನಿ ಟೈಮ್. ಸೊ ಇವ್ರಿಗೆ ಇಲ್ಲಿ ಇಂಡಿಪೆಂಡೆನ್ಸ್ ಆಗಲಿ ಆರ್ ದಟ್ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಆಗಲಿ ಆ ಥರ ಯಾವುದೂ ಇಲ್ಲ. And then your remuneration, it is not fixed by the constitution. AGI receives such remuneration as the president may determine. So ಇಲ್ಲಿ ಇವರಿಗೆ ಸಂಭಾವನೆ ಅಥವಾ ಸ್ಯಾಲರಿ ಅಂತ ಏನಿದೆ, that salary is not fixed by the constitution. So it is provided based on the presidential discretion. Again ಇಲ್ಲಿ presidential discretion ಅಂದ್ರೆ it is not the individual discretion, it is the council of ministers. So what are the functions? Advise the government on legal matters, appear in Supreme Court and High Court for the government of India. So basically is the highest law officer of the country. So ಆದ್ರಿಂದ ಸರ್ಕಾರದ ಪರವಾಗಿ ಹೈಕೋರ್ಟ್ಸ್ ಇರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಇರ್ಬೋದು, ಅವ್ರು ಸರ್ಕಾರದ ಪರವಾಗಿ ಬಂದು ವಾದವನ್ನು ಮಂಡಿಸ್ತಾರೆ. ಸೊ ಬಿಕಾಸ್ ಆಫ್ ದಿಸ್ ಪೊಸಿಷನ್ ಅವ್ರಿಗೆ ಏನಪ್ಪ ಹಕ್ಕು ಕೊಟ್ಟಿದ್ದೀವಿ ಅಂತಂದ್ರೆ, ಹಿ ಹ್ಯಾಸ್ ದಿ ಆಡಿಯನ್ಸ್ ಇನ್ ಆಲ್ ದ ಕೋರ್ಟ್ಸ್ ಅಂಡ್ ರೈಟ್ ಟು ಸ್ಪೀಕ್ ಅಂಡ್ ಪಾರ್ಟಿಸಿಪೇಟ್ ಇನ್ ದ ಪಾರ್ಲಿಮೆಂಟ್ ವಿತೌಟ್ ದ ರೈಟ್ ಟು ವೋಟ್, ಅಂಡ್ ಹಿ ಹ್ಯಾಸ್ ಆಲ್ ದ ಪ್ರಿವಿಲೇಜಸ್ ಆಫ್ ಎನ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಸೊ ನಾವು ಇದನ್ನ ತಿಳ್ಕೊಂಡಿದೀವಿ ವೆನ್ ವಿ ವರ್ ಸೀಯಿಂಗ್ ದ ಯೂನಿಯನ್ ಎಕ್ಸಿಕ್ಯೂಟಿವ್ ಚಾಪ್ಟರ್ ನೋಡ್ಬೇಕಾದ್ರೆ ಅಲ್ಲಿ ನಾವು ವಿ ವೆಂಟ್ ಆನ್ ಟು ಸಿ ಪ್ರೆಸಿಡೆಂಟ್ ನೋಡಿದ್ವಿ, ಪ್ರೈಮ್ ಮಿನಿಸ್ಟರ್ ನೋಡಿದ್ವಿ, ಅಂಡ್ ದೆನ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅಂಡ್ ದೆನ್ ವಿ ಆಲ್ಸೋ ಸಾ ದಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಅಲ್ಲಿ ನಾವು ನೋಡಿದೀವಿ. ದ ಸೇಮ್ ಥಿಂಗ್ ಹಿಯರ್ ಆಲ್ಸೋ, he has the right of audience in all the courts of the country and he can participate in the proceedings of the Parliament of India and all the committees of the Parliament of India, but without the right to vote, and he has all the privileges of a member of parliament. So basically ಒಂದು ವಾಕ್ ಸ್ವಾತಂತ್ರ್ಯ ಇದೆ, and then 40 days before 40 days after ಸಿವಿಲ್ ಕೇಸಲ್ಲಿ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ವಾಟ್ ಎವರ್ ಪ್ರಿವಿಲೇಜಸ್ MP ಗೆ ಏನು ಕೊಟ್ಟಿದ್ದೀವಿ, the same privileges are provided to the Attorney General of India also. See, privileges, entitled to privileges and immunities available to member of parliament. Status, not a full-time counsel for the government and not a government servant. Because of this reason, they are not barred from private legal practice. Since they are not government employees and it is not a full-time employment under the government ಆಗಿರೋದ್ರಿಂದ ಅವರ ಒಂದು ಪ್ರೈವೇಟ್ ಲೀಗಲ್ ಪ್ರಾಕ್ಟೀಸ್ ಏನಿದೆ, ಇಟ್ ಈಸ್ ನಾಟ್ ಬಾರ್ಡ್. ಬಟ್ ಪ್ರೈವೇಟ್ ಲೀಗಲ್ ಪ್ರಾಕ್ಟೀಸ್ ಬಾರ್ ಆಗಿಲ್ಲ ಅಂತ ಹೇಳಿ ದೇ ಕೆನಾಟ್ ಟೇಕ್ ಅಪ್ ಕೇಸಸ್ ಅಗೇನ್ಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ದೇ ಕೆನಾಟ್ ಗಿವ್ ಒಪಿನಿಯನ್ ಅಗೇನ್ಸ್ಟ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಹಿ ಈಸ್ ದ ಗೌರ್ಮೆಂಟ್ ಕೌನ್ಸಿಲ್, ಬಟ್ his private practice also he can do, but he cannot take up against or anti government. So that is our constitutional bodies at the union level. So constitutional bodies at the union level anta andre we have seen the 4-5 constitutional bodies. First one is the Election Commission of India. Next we saw the Union Public Service Commission. Next we have the Finance Commission, Comptroller Auditor General, and then we saw the Attorney General of India. So all these bodies are the constitutional bodies at the national level. So Election Commission 324, UPSC 312 to 325, Finance Commission 280, and then CAG 148, and then we saw the Attorney General, who is the highest law officer of the land. Now we will go on to see some of the constitutional bodies which are available at the state level. So now ಇವಾಗ ತಾನೇ ಓದ್ಬೇಕಾದ್ರೆ ತಿಳ್ಕೊಂಡ್ವಿ, Election Commission of India is only for the president, vice president, and the state legislatures ಅಂತ. Now we will see state election commission ಬರುತ್ತೆ ಅಂತ I explained there. State election commission provision ಇದೆ for the panchayati raj and municipalities ಅಂತ. We will see state election commission also. First we will see the state public service commission. So ಯಾವ ತರ UPSC is the watchdog of merit system at the central level ಇದೆಯೋ, ಅದೇ ತರನೇ the watchdog of merit system at the state level we have the State Public Service Commission, again the same articles from 315 to 330.
23 in part 14 of Indian Constitution. Again, if you see chairman and members, they are appointed by the governor and strength is determined by the discretion of the governor. So, ಸಂವಿಧಾನದಲ್ಲಿ the strength is not fixed, it is left to the discretion of the governor. But what is the only condition? Same UPSC ಏನು condition ಇತ್ತು, ಇಲ್ಲಿನೂ ಅದೇ condition. One half of the members must have held office for at least 10 years under the government of India or a state government. So, one half, so ಇವಾಗ 8 ಜನ ಇದ್ರು ಅಂದ್ರೆ 4 ಜನ, 12 ಜನ ಇದ್ರು ಅಂದ್ರೆ 6 ಜನ, they should have held the office of ಒಂದು ಗವರ್ಮೆಂಟ್ ಅಲ್ಲಿ ಒಂದು 10 years ಎಕ್ಸ್ಪೀರಿಯನ್ಸ್ ಇರಲೇಬೇಕು. ಸೊ ದೇ ಶುಡ್ ಹ್ಯಾವ್ ಹೆಲ್ಡ್ ಅಟ್ ಲೀಸ್ಟ್ 10 years ಅಂಡರ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ಸ್ಟೇಟ್ ಗವರ್ಮೆಂಟ್, ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಭಾರತ ಸರ್ಕಾರ ಆರ್ ಕೇಂದ್ರ ಸರ್ಕಾರದ ಕೆಳಗಡೆ 10 ವರ್ಷಗಳ ಕಾಲ ಅವರು ಎಕ್ಸ್ಪೀರಿಯನ್ಸ್ ಆಗಿರಬೇಕು. ರಿಮೂವ್ಡ್ ಓನ್ಲಿ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ದೋ ದೇ ಆರ್ ಅಪಾಯಿಂಟೆಡ್ ಬೈ ದ ಗವರ್ನರ್, ದ ರಿಮೂವಲ್ ಇಸ್ ಓನ್ಲಿ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ರೆಸಿಗ್ನೇಷನ್ ದೇ ಕ್ಯಾನ್ ಗಿವ್ ಟು ದ ಗವರ್ನರ್. ರೆಸಿಗ್ನೇಷನ್ ಬೇಕಾದ್ರೆ ಗವರ್ನರ್ ಕೊಡ್ಬೋದು, ಬಟ್ ದ ರಿಮೂವಲ್ ಅಂತ ಬಂದ್ರೆ ದ ರಿಮೂವಲ್ ಇಸ್ ಓನ್ಲಿ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಟೆನ್ಯೂರು ಅಲ್ಲಿ 6 years 65 ಇತ್ತು, ಇಲ್ಲಿ 6 years ಆರ್ 62 years. ಮೆಂಬರ್ಸ್ ಎಂಜಾಯ್ ಟೆನ್ಯೂರ್ ಸೆಕ್ಯೂರಿಟಿ ಅಂಡ್ ಕ್ಯಾನ್ ಓನ್ಲಿ ಬಿ ರಿಮೂವ್ಡ್ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ವಿಚ್ ಸೇಸ್ ದ ನಾರ್ಮಲ್ ಏನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಿಮೂವ್ ಮಾಡ್ಬೋದು ಅಂತ ನಾವೇನ್ ನೋಡಿದ್ವಲ್ಲ, ದಟ್ ಈಸ್ ದ thing, security of tenure. Next we have the financial status. The expenses are charged on the consolidated fund of the state and are not subject to the vote of the state legislature. So as we saw earlier, consolidated fund ಏನಿದೆ, ಒಂದು ಬಂದು charge made from, one ಬಂದು charged on. One is votable part, other one is non-votable part, and this is charged on the, meaning to say it is a non-votable part of the consolidated fund. So or the state budget ಏನಿದೆ ಫೈನಾನ್ಸ್ ಬಿಲ್ ಅಲ್ಲಿ ಆರ್ ದಟ್ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ಇಟ್ ಇಸ್ ಎ ನಾನ್ ವೋಟಬಲ್ ಪಾರ್ಟ್. ಸೊ ವಾಟ್ ಆರ್ ದ ಸರ್ವಿಸ್ ಕಂಡೀಷನ್ಸ್? ಸರ್ವಿಸ್ ಕಂಡೀಷನ್ಸ್ ಕೆನಾಟ್ ಬಿ ವೇರಿ ಟು ದ ಡಿಸ್ಅಡ್ವಾಂಟೇಜ್ ಆಫ್ಟರ್ ಆರ್ ಪೋಸ್ಟ್ ಅಪಾಯಿಂಟ್ಮೆಂಟ್. ಒಮ್ಮೆ ಕೆಲ್ಸಕ್ಕೆ ಸೇರಿದ ಮೇಲೆ ಆ ಸರ್ವಿಸ್ ಕಂಡೀಷನ್ಸ್ ಆ ಪ್ರಿವಿಲೇಜಸ್ ಎಲ್ಲ ಏನಿದೆ ಅದನ್ನ ಅವ್ರ ಡಿಸ್ಅಡ್ವಾಂಟೇಜ್ಗೆ ಚೇಂಜಸ್ ಮಾಡೋದಕ್ಕೆ ಬರೋದಿಲ್ಲ. ದೇರ್ ಬೈ ಎನ್ಶೂರಿಂಗ್ ದೇರ್ ಇಂಡಿಪೆಂಡೆನ್ಸ್ ಬಿಕಾಸ್ ದೇ ಆರ್ ದ ವಾಚ್ ಡಾಗ್ ಆಫ್ ಮೆರಿಟ್ ಸಿಸ್ಟಮ್ ಅಂಡ್ ಇಟ್ ಈಸ್ ದ recruiting agency in the state, the watchdog of merit system. See, central recruiting agency in the state. When you say central recruiting agency, the main recruiting agency. Central government ge we have the UPSC. State government anta bandaga, when we say central recruiting agency in the state andre the main recruiting agency, the important recruiting agency and the watchdog of merit system. The State Public Service Commission presents an annual report to the governor who lays it before the state legislature with a memorandum regarding any non-accepted advice. So ವಾರ್ಷಿಕ ವರದಿ ಏನಿದೆ ಆ ವಾರ್ಷಿಕ ವರದಿನ ಗವರ್ನರ್ ಕೊಡ್ತಾರೆ. ಗವರ್ನರ್ ವಿಲ್ ಮೇಕ್ ಶೂರ್ ಇಟ್ ಇಸ್ ಲೇಡ್ ಬಿಫೋರ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಅಲಾಂಗ್ ವಿತ್ ದ ಮೆಮೊರಾಂಡಮ್ ಆಫ್ ಅಕ್ಸೆಪ್ಟೆನ್ಸ್ ಅಂಡ್ ನಾನ್ ಅಕ್ಸೆಪ್ಟೆನ್ಸ್. ಸೊ ದಿಸ್ ಈಸ್ ಯುವರ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಯಾವ ರೀತಿ ಕೇಂದ್ರದಲ್ಲಿ ನಮಗೆ UPSC ವಾಚ್ ಡಾಗ್ ಆಗಿದೆ, ಅದೇ ತರನೇ ರಾಜ್ಯದ ಸರ್ಕಾರದಲ್ಲಿ ಅಥವಾ ರಾಜ್ಯ ಲೆವೆಲ್ ಅಲ್ಲಿ ವಿ ಹ್ಯಾವ್ ದಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಇವಾಗ ಕರ್ನಾಟಕ ಅಂತ ತಗೊಂಡ್ರೆ ನಮ್ಗೆ ಇಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಇದೆ. ಸೊ ಕರ್ನಾಟಕ ಲೋಕಸೇವಾ ಆಯೋಗ ದ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಯಾವ ರೀತಿ ನಮಗೆ ಸೆಂಟರ್ ಅಲ್ಲಿ ಆಲ್ ಇಂಡಿಯಾ ಸರ್ವಿಸಸ್ ಎಕ್ಸಾಮ್ಸ್ ನಡೆಯುತ್ತೆ, ಅದೇ ರೀತಿ ಕರ್ನಾಟಕ ಲೆವೆಲ್ ಅಲ್ಲಿ ಅಂತ ಬಂದಾಗ ದ ಕರ್ನಾಟಕ ಮೇಜರ್ ಎಕ್ಸಾಮಿನೇಷನ್ಸ್ ದೇ ಆರ್ ಆಲ್ ಟೇಕನ್ ಕೇರ್ ಆರ್ ದೇ ಆರ್ ಆಲ್ ಹೆಲ್ಡ್ ಬೈ ದಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ಸ್ ಏನಿದ್ದಾರೆ, ಎಗೈನ್ ಆ ಸ್ಟ್ರೆಂತ್ ಏನಿದೆ ಇಟ್ ಈಸ್ ನಾಟ್ ಡಿಟರ್ಮೈನ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಲೆಫ್ಟ್ ಇಟ್ ಟು ದ ಡಿಸ್ಕ್ರಿಷನ್ ಆಫ್ ದಿ ಗವರ್ನರ್. ಸೊ ಇಲ್ಲಿ ಡಿಸ್ಕ್ರಿಷನ್ ಆಫ್ ದಿ ಗವರ್ನರ್ ಅಂತಂದ್ರೆ ಇಟ್ ಈಸ್ ನಾಟ್ ದ ಇಂಡಿವಿಜುವಲ್ ಡಿಸ್ಕ್ರಿಷನ್ ಆಫ್ ದಿ ಗವರ್ನರ್, ಇಟ್ ಈಸ್ ದ ಡಿಸ್ಕ್ರಿಷನ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಎಷ್ಟು ಜನ ಇರಬೇಕು, ಇಟ್ ಈಸ್ ಲೆಫ್ಟ್ ಟು ದ ಡಿಸ್ಕ್ರಿಷನ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಬಟ್ ಓನ್ಲಿ ಕಂಡೀಷನ್ ಏನು, ಅದು ಎಷ್ಟು ಜನನ ಇರಲಿ ಅಷ್ಟು ಜನದಲ್ಲಿ ಹಾಫ್ ಆಫ್ ದಿ ಮೆಂಬರ್ಸ್ ಶುಡ್ ಬಿ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ವಿತ್ 10 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು. ಬೋತ್ ಐದರ್ ಇಟ್ ಮೇ ಬಿ ಸೆಂಟ್ರಲ್ ಗೌರ್ಮೆಂಟ್ ಆರ್ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ 10 ವರ್ಷ ಅನುಭವ ಇಲ್ಲವರಾಗಿರಬೇಕು ಅಂಡ್ 6 ವರ್ಷ ಅಥವಾ 62 ವರ್ಷ. ಅಂಡ್ ಒನ್ಸ್ ದ ಚೇರ್ಪರ್ಸನ್ ರಿಟೈರ್ಡ್ ಆಗಿದ್ದಾರೆ ಅಂತಂದ್ರೆ ದ ಚೇರ್ಪರ್ಸನ್ ಈಸ್ ಇನ್ಎಲಿಜಿಬಲ್. ಯಾವ ರೀತಿ ನಮಗೆ ಸೆಂಟ್ರಲ್ ಅಲ್ಲಿ ಇತ್ತು ದ ಚೇರ್ಮನ್ ಆಫ್ UPSC ಏನು ಒನ್ಸ್ ಹ್ಯಾಸ್ ರಿಟೈರ್ಡ್ ಆಗಿದ್ದಾರೆ ಅಂತಂದ್ರೆ ಈಸ್ ಇನ್ಎಲಿಜಿಬಲ್ ಫಾರ್ ಎನಿ ಅದರ್ ಎಂಪ್ಲಾಯ್ಮೆಂಟ್. ಅದೇ ತರ ಇಲ್ಲಿ ಕೂಡ ಒನ್ಸ್ ದ ಚೇರ್ಪರ್ಸನ್ ಹ್ಯಾಸ್ ರಿಟೈರ್ಡ್ ಆಫ್ ಚೇರ್ಮನ್ ಆಫ್ ದ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಂದ್ರೆ he or she is eligible to become
that member of UPSC or the chairman of UPSC, they are not eligible for the same office once again. ಅದೇ ಮೆಂಬರ್ಸ್ ಯಾರಿರ್ತಾರೆ, the members of State Public Service Commission ಯಾರಿದ್ದಾರೆ, once they retired as the member, they can become the chairman of the Public Service Commission or they can become members of the UPSC or chairman of UPSC or ಬೇರೆ ಸ್ಟೇಟ್ PSC ಗೆ they can become the chairman. ಬಟ್ ಅದೇ ಆಫೀಸ್ಗೆ ಎರಡನೇ ಬಾರಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಇಲ್ಲ. ಲೈಕ್ ಮೆಂಬರ್ ಆಗಿ ರಿಟೈರ್ಡ್ ಆಗಿ ಮತ್ತೆ ಮೆಂಬರ್ ಆಗೋದಕ್ಕೆ ಆಗೋದಿಲ್ಲ. ಮೆಂಬರ್ ಆಗಿ ರಿಟೈರ್ಡ್ ಆದ್ಮೇಲೆ ಮತ್ತೆ ಚೇರ್ಮನ್ ಆಗ್ಬೋದು, ಅಥವಾ UPSC ಮೆಂಬರ್ ಆಗ್ಬೋದು, ಅಥವಾ UPSC ಚೇರ್ಮನ್ ಆಗ್ಬೋದು. ಅದೇ ಚೇರ್ಮನ್ ಆಗಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ರಿಟೈರ್ಡ್ ಆದ್ರೆ UPSC ಗೆ ಮೆಂಬರ್ ಆಗ್ಬೋದು ಅಥವಾ UPSC ಗೆ ಚೇರ್ಮನ್ ಆಗ್ಬೋದು. ಸೊ ದಟ್ ಈಸ್ ದ ಸರ್ವಿಸ್ ಕಂಡೀಷನ್ಸ್. ನೆಕ್ಸ್ಟ್ ವಿ ಹ್ಯಾವ್ ದಿ ಸ್ಟೇಟ್ ಅಡ್ವೊಕೇಟ್ ಜನರಲ್. ಸೊ ಯಾವ ರೀತಿ ನಾವು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ನೋಡಿದ್ವಿ, ಯಾವ ರೀತಿ ನಾವು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ನೋಡಿದ್ವಿ, ಅದೇ ತರ ವಿ ಹ್ಯಾವ್ ದಿ ಅಡ್ವೊಕೇಟ್ ಜನರಲ್ ಆಫ್ ದಿ ಸ್ಟೇಟ್ ಅಂಡರ್ ಆರ್ಟಿಕಲ್ 165. ಹಿ ಇಸ್ ದ ಹೈಯೆಸ್ಟ್ ಲಾ ಆಫೀಸರ್ ಇನ್ ದ ಸ್ಟೇಟ್. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ. ಸೊ ಯಾವ ರೀತಿ ಕೇಂದ್ರ ಸರ್ಕಾರ ಅಟಾರ್ನಿ ಜನರಲ್ ಕರ್ಕೊಂಡು ಬರುತ್ತೆ, ಅಂಡ್ ಒನ್ಸ್ ಕೇಂದ್ರ ಸರ್ಕಾರ ವೆನ್ ಎವರ್ there is a change in the government, attorney general resigns ಅಂತ ನಾವೇನ್ ತಿಳ್ಕೊಂಡ್ವಿ, the same conditions here also. He or she is appointed by the governor and must be qualified to a high court judge. So ಅಲ್ಲಿ ನಾವು ನೋಡಿದಾಗ ಏನ್ ತಿಳ್ಕೊಂಡ್ವಿ, he or she must be qualified to be a supreme court judge ಅಂದ್ವಿ. ಸ್ಟೇಟ್ ಲೆವೆಲ್ ಅಲ್ಲಿ he or she must be qualified to be a high court judge. Tenure, pleasure of the governor. Again ಇಲ್ಲಿ pleasure of the governor ಅಂತ ಅಂದ್ರೆ it is not the individual ಇಚ್ಛೆ or the pleasure of the governor. It is the pleasure of the council of ministers. council of ministers ಯಾವಾಗ ಬರ್ತಾರೆ ಅವ್ರ ಜೊತೆನೆ ಅಡ್ವೊಕೇಟ್ ಜನರಲ್ ಬರ್ತಾರೆ. whenever council of ministers are gone, the advocate general also resigns. Removal, holds office during the pleasure of the governor. There are no constitutional procedure or specific grounds for their removal. ಸೊ ಯಾವುದೇ ಒಂದು ಸಂವಿಧಾನದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಾರಣ ಇರಬಹುದು ಅಥವಾ ಒಂದು ಪ್ರಾವಿಷನ್ಸ್ ಏನಿದೆ ಅದನ್ನ ಅಲ್ಲಿ ಕೊಟ್ಟಿಲ್ಲ. ಸೊ ಯೂಶಲಿ ಹೆಂಗೆ, ಆಸ್ ಐ ಸೆಡ್ ಆಲ್ರೆಡಿ, whenever the new government comes, new governors will have its own advocate general, and whenever the government of the day resigns, immediately advocate general is also going to resign. And then remuneration or salary ಏನಿದೆ, it is not fixed by the constitution. The advocate general receives such remuneration as the governor may determine. ಸೊ ರಾಜ್ಯಪಾಲರು ಎಷ್ಟು ನಿಗದಿಗೊಳಿಸ್ತಾರೆ ಅಷ್ಟು ಅವರಿಗೆ ಸಂಬಳನ ಕೊಡ್ತಾರೆ. And resignation, they may resign by submitting the letter to the governor. Conventionally they resign when the state government or the council of ministers resign. So ನಾನು ಆವಾಗೇನೆ ಹೇಳ್ದಂಗೆ they come with the government, they go with the government. ಪ್ರತಿಯೊಂದು ಸರ್ಕಾರನು ಅವ್ರದೇ ಆದಂತಹ ಒಬ್ಬ ಅಡ್ವೊಕೇಟ್ ಜನರಲ್ ಕರ್ಕೊಂಡ್ ಬರ್ತಾರೆ. ಮೀನಿಂಗ್ ಟು ಸೇ ಬೇಸಿಕಲಿ he is the highest law officer. ಅಂದ್ರೆ his ಬೇಸಿಕಲ್ ಡ್ಯೂಟಿ ಏನು, to give legal advice to the government of the day. ಸೊ ಎವ್ರಿ ಗವರ್ಮೆಂಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಲೀಗಲ್ ಅಡ್ವೈಸರ್. ಆ ಸರ್ಕಾರ ಬದಲಾವಣೆ ಆಗಿದೆ ಅಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಸರ್ಕಾರ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಅಡ್ವೊಕೇಟ್ ಜನರಲ್ ಕರ್ಕೊಂಡ್ ಬರ್ತಾರೆ, ಅವ್ರಿಗೆ ಬೇಕಾಗಿರೋ ನೇಮಕ ಮಾಡ್ಕೊಂತಾರೆ. ರೈಟ್ಸ್ ಆಬ್ವಿಯಸ್ಲಿ ಇವಾಗ ಅಟಾರ್ನಿ ಜನರಲ್ಗೆ ಯಾವ ರೀತಿ, ಹಿ ಹ್ಯಾಸ್ ದ ಆಡಿಯನ್ಸ್ ಆಫ್ ಆಲ್ ದ ಕೋರ್ಟ್ಸ್ ಅಂಡ್ ಹಿ ಕ್ಯಾನ್ ಟೇಕ್ ಪಾರ್ಟ್ ಇನ್ ದ ಪ್ರೊಸೀಡಿಂಗ್ಸ್ ಆಫ್ ಪಾರ್ಲಿಮೆಂಟ್ ಅಂಡ್ ಎನಿ ಕಮಿಟಿ ಆಫ್ ಪಾರ್ಲಿಮೆಂಟ್ ವಿತೌಟ್ ದ ರೈಟ್ ಟು ವೋಟ್ ಅಂತ ನಾವೇನ್ ತಿಳ್ಕೊಂಡ್ವಿ, ಅದೇ ತರಾನೇ ಇಲ್ಲಿ ಕೂಡ ಅಡ್ವೊಕೇಟ್ ಜನರಲ್ಗೆ ರಾಜ್ಯದ ಬೋತ್ ಸದನಗಳು, ವಿಧಾನಸಭೆ ಇರ್ಬೋದು ಅಥವಾ ವಿಧಾನ ಪರಿಷತ್ ಇರ್ಬೋದು, ಎರಡೂ ಕಡೆನೂ ಅಲ್ಲಿ ಭಾಗವಹಿಸುವಿಕೆ, ಮಾತನಾಡುವಿಕೆ ಮತ್ತು ಯಾವುದೇ ಸಮಿತಿಗಳಲ್ಲಿ ಭಾಗವಹಿಸುವಿಕೆ ಮತ್ತು ಅಲ್ಲಿ ಮಾತನಾಡುವಿಕೆ ಅವರಿಗೆ ಅವಕಾಶ ಇದೆ, ಆದರೆ ವಿತೌಟ್ ದ ರೈಟ್ ಟು ವೋಟ್. ಸೊ he can participate in the houses, both the houses, and he has the audience of all the courts in the state, but without the right to vote. Without the right to vote. Privileges ಅಂತ ಬಂದಾಗ they enjoy all privileges and immunities available to a member of the state legislature. ಒಂದು ರಾಜ್ಯದ ವಿಧಾನಸಭೆ ಇರ್ಬೋದು ಅಥವಾ ವಿಧಾನ ಪರಿಷತ್ ಇರ್ಬೋದು, ಒಂದು ರಾಜ್ಯದ ಶಾಸಕಾಂಗ, ಒಂದು ಶಾಸಕರಿಗೆ ಯಾವೆಲ್ಲಾನು ಒಂದು ಪ್ರಿವಿಲೇಜಸ್ ಕೊಟ್ಟಿದ್ದೀವಿ, ಅದೆಲ್ಲಾ ಪ್ರಿವಿಲೇಜಸ್ ದೇ ಆರ್ ಅವೈಲಬಲ್ ಫಾರ್ ದ ಅಡ್ವೊಕೇಟ್ ಜನರಲ್ ಆಫ್ ದಿ ಸ್ಟೇಟ್ ಆಲ್ಸೋ. ಸೊ ಅಟಾರ್ನಿ ಜನರಲ್ ಅಂಡ್ ಅಡ್ವೊಕೇಟ್ ಜನರಲ್. ನೆಕ್ಸ್ಟ್ ವಿ ಹ್ಯಾವ್ ದಿ ಸ್ಟೇಟ್ ಎಲೆಕ್ಷನ್ commission. State election commission, as you can see here, 243K along with 243 ZDA. so ಇದು ಬಂದು ಪಂಚಾಯತಿ ರಾಜ್ಗೆ, ಇದು ಬಂದು ಮುನಿಸಿಪಾಲಿಟೀಸ್ ಅಲ್ಲಿ ಬರುತ್ತೆ ಅದು. ಸೊ ಫಂಕ್ಷನ್ ಏನು, ಕಂಟ್ರೋಲ್ ದ ಎಲೆಕ್ಟೋರಲ್ ರೋಲ್ಸ್ ಅಂಡ್ ಕಂಡಕ್ಟ್ ಆಫ್ ಲೋಕಲ್ ಬಾಡಿ ಎಲೆಕ್ಷನ್ಸ್.
ಸೊ ವಿ ಹ್ಯಾವ್ ಸೀನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ಸ್ ಎಲೆಕ್ಷನ್ಸ್ ಫಾರ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದ ಸೆಂಟ್ರಲ್ ಲೆಜಿಸ್ಲೇಚರ್ಸ್ ಅಂಡ್ ದಿ ಸ್ಟೇಟ್ ಲೆಜಿಸ್ಲೇಚರ್ಸ್. ವೆರಾಸ್ ಮುನ್ಸಿಪಾಲಿಟೀಸ್ಗೆ ಆರ್ ದ ಥರ್ಡ್ ಟೈಯರ್ ಏನಿದೆ, ವಿ ಹ್ಯಾವ್ ಆಲ್ರೆಡಿ ಸೀನ್ ಆ ಮೂರನೇ ಒಂದು ಹಂತಕ್ಕೆ ದ ಥರ್ಡ್ ಟೈಯರ್ಗೆ ದ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆರ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿಲ್ ನಾಟ್ ಹೋಲ್ಡ್ ದಿ ಎಲೆಕ್ಷನ್ಸ್. ಸೊ ಯಾರು ಮಾಡ್ತಾರೆ, ಇಟ್ ಈಸ್ ದ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಸೊ ಅಪಾಯಿಂಟ್ಮೆಂಟ್, ದ ಕಮಿಷನರ್ ಆರ್ ಅಪಾಯಿಂಟೆಡ್ ಬೈ ದಿ ಗವರ್ನರ್ ಅಂಡ್ ದೇರ್ ಸರ್ವಿಸ್ ಕಂಡೀಷನ್ಸ್ ಆರ್ ಡಿಟರ್ಮೈನ್ಡ್ ಬೈ ದ ಗವರ್ನರ್ ಸಬ್ಜೆಕ್ಟ್ ಟು ಸ್ಟೇಟ್ ಲಾ. ಸೊ ಒಂದು ರಾಜ್ಯ ಮಾಡಿರ್ತಕ್ಕಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ಒಳಪಟ್ಟು ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಪವರ್ಸ್ ಇರ್ಬೋದು, ಫಂಕ್ಷನ್ ಇರ್ಬೋದು, ದೇ ಆರ್ ಆಲ್ ಡಿಟರ್ಮೈನ್ಡ್ ಬೈ ದಿ ಗವರ್ನರ್. ಸಿ ಇಂಡಿಪೆಂಡೆನ್ಸ್, ಟು ಸೇಫ್ ಗಾರ್ಡ್ ದ ಇಂಡಿಪೆಂಡೆನ್ಸ್, the commissioner can only be removed in the same manner and on the same grounds as judge of a high court. Although appointed by the governor, the formal removal can only be ordered by the president of India. So thereby ivaga we have seen elections ಏನಿದೆ, they are the foundations of the democracy. So ಒಂದು ಪ್ರಜಾಪ್ರಭುತ್ವ ಇರಬೇಕು ಅಂತ ಅಂದ್ರೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಆರ್ ಕಂಪಲ್ಸರಿ. ಸೊ ಒಂದು ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಆಗಬೇಕು ಅಂತ ಅಂದ್ರೆ ಇಂಡಿಪೆಂಡೆನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಏನಿದೆ ದಟ್ ಶುಡ್ ಬಿ ಗ್ಯಾರಂಟಿಡ್. ಅದಕ್ಕೋಸ್ಕರನೇ ವಿ ಹ್ಯಾವ್ ಪ್ರೊವೈಡೆಡ್ ದಿಸ್ ಪ್ರಾವಿಷನ್ಸ್. ದೇರ್ ಬೈ ದ ಎಲೆಕ್ಷನ್ ಕಮಿಷನ್ ಕ್ಯಾನ್ ಆಕ್ಟ್ ಫ್ರೀಲಿ ಅಂಡ್ to conduct free and fair elections. Service conditions cannot be varied to the commissioner's disadvantage after the appointment. So 243 K ಕೆಳಗಡೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬರುತ್ತೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ದ ಥರ್ಡ್ ಟೈರ್ ಆಫ್ ಗವರ್ನೆನ್ಸ್ ಏನಿದೆ, ದ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಮುನ್ಸಿಪಾಲಿಟೀಸ್, ಅದಕ್ಕೆ ಅವರು ಎಲೆಕ್ಷನ್ ಮಾಡ್ತಾರೆ. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್. ಸ್ಟೇಟ್ ಫೈನಾನ್ಸ್ ಕಮಿಷನ್. ಸೊ ಯಾವ ರೀತಿ ನಮಗೆ ಕೇಂದ್ರ ಹಣಕಾಸು ಆಯೋಗ 280 ಕೆಳಗಡೆ ಬಂತು, ಇಲ್ಲಿ ವಿ ಆರ್ ಹ್ಯಾವಿಂಗ್ ದಿ 243I. ಸಿ 243K ಅಂಡ್ 243I ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಎಕ್ಸಾಮಿನೇಷನ್. ಸೊ ಎಕ್ಸಾಮಿನೇಷನ್ ಅಲ್ಲಿ ದೇ ಹ್ಯಾವ್ ಗಿವನ್ ದಿಸ್ ಮ್ಯಾಚ್ ದ ಫಾಲೋಯಿಂಗ್. ಸೊ ವಿಚ್ ಇಸ್ ಫೈನಾನ್ಸ್ ಕಮಿಷನ್, ವಿಚ್ ಇಸ್ ದ ಎಲೆಕ್ಷನ್ ಕಮಿಷನ್. ಯು ಕ್ಯಾನ್ ರಿಮೆಂಬರ್ ಎಲೆಕ್ ಕ ಅಂತ ಬರುತ್ತೆ ನಿಮ್ಗೆ, ಎಲೆಕ್ಷನ್ ಅಲ್ಲಿ ಎಲೆಕ್ ಕ ಅಂತ ಬರುತ್ತೆ. ಸೊ ಕೆ ಬರುತ್ತೆ, ಫೈನಾನ್ಸ್ ಅಲ್ಲಿ I ಬರುತ್ತೆ, 243I. So 243K is the election commission, 243I is the state finance commission. Very very important articles. Next, so finance commission ಏನ್ ಮಾಡುತ್ತೆ, article 243I ಕೆಳಗಡೆ review financial position of local bodies, recommend tax distribution between the state and the local bodies. So state government ಗೆ ಎಷ್ಟು, ಲೋಕಲ್ ಬಾಡೀಸ್ಗೆ ಎಷ್ಟು, ಆ ಲೋಕಲ್ ಬಾಡೀಸ್ ಅಲ್ಲಿ ಗ್ರಾಮ ಪಂಚಾಯತೀಸ್ಗೆ ಎಷ್ಟು, ತಾಲೂಕ್ ಪಂಚಾಯತಿಗೆ ಎಷ್ಟು, ಜಿಲ್ಲಾ ಪಂಚಾಯತೀಸ್ಗೆ ಎಷ್ಟು. ಸೊ ಆಲ್ ಆಫ್ ದಟ್ ಆ ಒಂದು ಡಿಸ್ಟ್ರಿಬ್ಯೂಷನ್ ಏನಿದೆ, ಆಲ್ ಆಫ್ ದಟ್ ಆ ಒಂದು ಕ್ರೈಟೀರಿಯಾ ಯಾವ ರೀತಿ ಕೊಡಬೇಕು, ಯಾವ ರೀತಿ ಮಾಡಬೇಕು, ಇಟ್ ಈಸ್ ಆಲ್ ಗಿವನ್ ಬೈ ದ ಫೈನಾನ್ಸ್ ಕಮಿಷನ್ ಆಫ್ ದಿ ಸ್ಟೇಟ್. ಸೊ ಸ್ಟೇಟ್ ಇವಾಗ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಯಾವ ರೀತಿ ಸೆಂಟರ್ ಮತ್ತೆ ಸ್ಟೇಟ್ಸ್ಗೆ ಮಾಡುತ್ತೆ, ಅದೇ ರೀತಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಸ್ಟೇಟ್ ಮತ್ತೆ ಲೋಕಲ್ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ಮಾಡುತ್ತೆ. ಸೊ ಕರ್ನಾಟಕದಲ್ಲಿ ವಿ ಹ್ಯಾವ್ ಹ್ಯಾಡ್ 5 ಸ್ಟೇಟ್ ಫೈನಾನ್ಸ್ ಕಮಿಷನ್ಸ್. ಫಸ್ಟ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ವಿಚ್ ವಾಸ್ ಚೇರ್ಡ್ ಬೈ ಡಾಕ್ಟರ್ ಜಿ ತಮ್ಮಯ್ಯ, ಸೆಕೆಂಡ್ ಸ್ಟೇಟ್ ಫೈನಾನ್ಸ್ ಕಮಿಷನ್ KP ಸುರೇಂದ್ರನಾಥ್, ಅಂಡ್ ಥರ್ಡ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಬೈ AG ಕೋಡಗಿ, ಅಂಡ್ ದೆನ್ ಫೋರ್ತ್ ಫೈನಾನ್ಸ್ ಕಮಿಷನ್ ವಿಚ್ ವಾಸ್ ಚೇರ್ಡ್ ಬೈ ಶ್ರೀ ಚಿನ್ನಸ್ವಾಮಿ, ಅಂಡ್ ದ ಫಿಫ್ತ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ವಾಸ್ ಚೇರ್ಡ್ ಬೈ ಡಾಕ್ಟರ್ ಸಿ ನಾರಾಯಣ ಸ್ವಾಮಿ. ಸೊ ಇವಾಗ ದಿಸ್ ಇಸ್ ದ ಕರೆಂಟ್ ಸ್ಟೇಟ್ ಫೈನಾನ್ಸ್ ಕಮಿಷನ್. ಇದು ಇವಾಗ ರೀಸೆಂಟ್ ಆಗಿ ಬಂದಿರತಕ್ಕಂತ ಸ್ಟೇಟ್ ಫೈನಾನ್ಸ್ ಕಮಿಷನ್. ಎಗೈನ್ ಪ್ರತಿ 5 ವರ್ಷಕ್ಕೆ ಒಮ್ಮೆ. ಸೊ ಎವ್ರಿ 5th ಇಯರ್ ಆರ್ ಅದರ್ವೈಸ್, ಅದಕ್ಕೂ ಮುಂಚೆನಾದ್ರೂ ಸರಿ ಇಲ್ಲ ಪ್ರತಿ 5 ವರ್ಷಕ್ಕೊಮ್ಮೆನಾದ್ರೂ ಸರಿ, ದ ಗವರ್ನರ್ ಶುಡ್ ಅಪಾಯಿಂಟ್ ದ ಸ್ಟೇಟ್ ಫೈನಾನ್ಸ್ ಕಮಿಷನ್. ಸೊ ಬೇಸಿಕಲಿ ಯಾವ ರೀತಿ ಕೇಂದ್ರದಲ್ಲಿ 280 ವಿ ಹ್ಯಾವ್ ಅಪಾಯಿಂಟೆಡ್ 16th ಫೈನಾನ್ಸ್ ಕಮಿಷನ್, ಅದೇ ರೀತಿ ಸ್ಟೇಟ್ಸ್ ಅಲ್ಲಿ ಕೂಡ ಪ್ರತಿ 5 ವರ್ಷಕ್ಕೊಮ್ಮೆ ಅಪಾಯಿಂಟ್ ಮಾಡಬೇಕು. ಬಟ್ ಯೂಶಲಿ ದೇರ್ ವಿಲ್ ಬಿ ಸಮ್ ಡಿಲೇ ಬಿಕಾಸ್ ಆಫ್ ವಾಟ್ ಎವರ್ ರೀಸನ್ಸ್. ಒಂದೊಂದು ಸ್ಟೇಟ್ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಿರೋದಿಲ್ಲ, ಒಂದೊಂದು ಸ್ಟೇಟ್ ಅಲ್ಲಿ ಲೇಟ್ ಆಗಿ ಮಾಡ್ತಾರೆ, ಒಂದೊಂದು ಸ್ಟೇಟ್ ಅಲ್ಲಿ ಮಾಡೋದೇ ಇಲ್ಲ, ಫಾರ್ ಮಲ್ಟಿಪಲ್ ರೀಸನ್ಸ್. ಬಟ್ ಕರ್ನಾಟಕ ಹ್ಯಾಸ್ ಕನ್ಸಿಸ್ಟೆಂಟ್ಲಿ ಅಪಾಯಿಂಟೆಡ್ ದ ಸ್ಟೇಟ್ ಫೈನಾನ್ಸ್ ಕಮಿಷನ್ಸ್ ಟು ಲುಕ್ ಇನ್ ಟು ದ ಫೈನಾನ್ಷಿಯಲ್ಸ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ ದ ಸ್ಟೇಟ್ ಅಂಡ್ ದಿ ಪಂಚಾಯತಿ ರಾಜ್ institutions. So 243I and 243K. So this we have completed all the bodies with respect to the
constitutional bodies. And the last body that we have to see is the Niti Aayog. Niti Aayog. Non-constitutional body nalli we have one body called as the Niti Aayog. So ಏನಪ್ಪ ಇದು Niti Aayog? ಸೊ ನೀತಿ ಆಯೋಗ ಅಂದ್ರೆ ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸಿ ಬೇಸಿಕಲಿ ಒಂದು ದೇಶ ಏನಿದೆ ಆ ದೇಶನ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ವಿ ನೀಡ್ ಟು ಹ್ಯಾವ್ ಸಮ್ ಪ್ಲಾನ್ಸ್, ಪ್ರೋಗ್ರಾಮ್ಸ್ ಅಂಡ್ ಸಮ್ ಪ್ರಾಸೆಸ್. ಆ ಪ್ರಾಸೆಸ್ ಮಾಡೋದಕ್ಕೆ ಇರ್ಬೋದು ಇಲ್ಲ ಅಥವಾ ಆ ಒಂದು ಪ್ಲಾನ್ ನ ಮಾಡೋದಕ್ಕೆ ಇರ್ಬೋದು. ಇಂಡಿಯಾದಲ್ಲಿ ಮೊದಲು ನಮ್ಮ ಹತ್ರ ಯಾವ್ದಪ್ಪ ಇತ್ತು ಅಂತಂದ್ರೆ ವಿ ಹ್ಯಾಡ್ ಸಮಥಿಂಗ್ ಕಾಲ್ಡ್ ಆಸ್ ಪ್ಲಾನಿಂಗ್ ಕಮಿಷನ್. ಸೊ ಪ್ಲಾನಿಂಗ್ ಕಮಿಷನ್ ವಾಸ್ ಎ ನಾನ್ ಕಾನ್ಸ್ಟಿಟ್ಯೂಷನಲ್ ಅಂಡ್ ನಾನ್ ಸ್ಟ್ಯಾಟ್ಯೂಟರಿ ಬಾಡಿ. ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಆಕ್ಟು ಇಲ್ಲ, ಯಾವುದೇ ರೀತಿಯಾದ ಸಂವಿಧಾನಿಕ ಒಂದು ಆರ್ಟಿಕಲ್ ಇರಲಿಲ್ಲ. ಒಂದು ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಮುಖಾಂತರ ನಾವು ಪ್ಲಾನಿಂಗ್ ಕಮಿಷನ್ ಅಂತ ಮಾಡಿ, ಪ್ಲಾನಿಂಗ್ ಕಮಿಷನ್ ಬೇಸಿಕಲಿ ಹೆಂಗಾಗಿತ್ತು ಅಂತ ಅಂದ್ರೆ ಒನ್ ಸೈಜ್ ಫಿಟ್ಸ್ ಆಲ್. ಒನ್ ಸೈಜ್ ಫಿಟ್ಸ್ ಆಲ್, ಎಲ್ಲರಿಗೂ ಒಂದೇ ರೀತಿಯಾದಂತಹ ಸ್ಕೀಮ್ಸು, ಪ್ರೋಗ್ರಾಮ್ಸು, ಪ್ರಾಜೆಕ್ಟ್ಸು. ದೆನ್ ಇಟ್ ವಾಸ್ ಎ ಟಾಪ್ ಡೌನ್ ಅಪ್ರೋಚ್. ಟಾಪ್ ಡೌನ್ ಆರ್ ಸೆಂಟ್ರಲೈಸ್ಡ್, ಕೇಂದ್ರದಲ್ಲಿ ಎಲ್ಲ ನಿರ್ಧಾರ ಮಾಡಿ ಇಟ್ ವಾಸ್ ಸೆಂಟ್ ಟಾಪ್ ಡೌನ್ ಅಪ್ರೋಚ್ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಬಟ್ ವಿತ್ ದ ಚೇಂಜಿಂಗ್ ಸರ್ಕಮ್ಸ್ಟೆನ್ಸಸ್, ವಿತ್ ದ ಚೇಂಜಿಂಗ್ ಸೋಶಿಯೋ ಎಕನಾಮಿಕ್ ಡಿಮ್ಯಾಂಡ್ಸ್ ಆಫ್ ದ ಕಂಟ್ರಿ, ಪ್ಲಾನಿಂಗ್ ಕಮಿಷನ್ ಅನ್ನ ಚೇಂಜ್ ಮಾಡ್ಬೇಕಾಗಿ ಬಂತು. ಪ್ಲಾನಿಂಗ್ ಕಮಿಷನ್ ಅನ್ನ ಚೇಂಜ್ ಮಾಡಕ್ ಬಂದು it replaced the 65-year-old planning commission on 1st of January 2015 via executive resolution. So meaning to say ಯಾವ ರೀತಿ ಪ್ಲಾನಿಂಗ್ ಕಮಿಷನ್ ನಾನ್ ಕಾನ್ಸ್ಟಿಟ್ಯೂಷನಲ್ ಅಂಡ್ ನಾನ್ ಸ್ಟ್ಯಾಟ್ಯೂಟರಿ ಬಾಡಿ ಆಗಿತ್ತು, ಅದೇ ತರ ನೀತಿ ಆಯೋಗ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಏನಿದೆ ಅದು ಕೂಡ ಇಟ್ ಈಸ್ ಎ ಎಕ್ಸಿಕ್ಯೂಟಿವ್ ಬಾಡಿ. ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಇಂದ ಬಂದಿದೆ. ಇಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಅಲ್ಲಿಗೆ ಏನಾಯ್ತು, ಸೇಮ್ ಪ್ಲಾನಿಂಗ್ ಕಮಿಷನ್ ಯಾವ ತರ ಬಂತು ಅದೇ ತರ ಈ ಇನ್ಸ್ಟಿಟ್ಯೂಷನ್ ಕೂಡ ಏನಿದೆ ಇಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂಡ್ ಇಟ್ ಈಸ್ ನಾಟ್ ಎ ಎಕ್ಸಿಕ್ಯೂಟಿವ್, ಐ ಮೀನ್ ಇಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ನಾಟ್ ಎ ಸ್ಟ್ಯಾಟ್ಯೂಟರಿ ಬಾಡಿ. ಇಟ್ ಈಸ್ ಮೇಡ್ ಬೇಸ್ಡ್ ಆನ್ ದಿ ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್. ಸೊ ಯಾರು ಇದಕ್ಕೆ ಚೇರ್ಪರ್ಸನ್? ದ ಚೇರ್ಪರ್ಸನ್ ಇಸ್ ದ ಪ್ಲಾನಿಂಗ್ ಕಮಿಷನ್. ಸೊ ಈ ಒಂದು ಟಾಪ್ ಡೌನ್ ಅಪ್ರೋಚ್ ಏನಿತ್ತು ಅಥವಾ ಸೆಂಟ್ರಲೈಸ್ಡ್ ಅಪ್ರೋಚ್ ಏನಿತ್ತು ಇದನ್ನ ಚೇಂಜ್ ಮಾಡಿ ವಿ ವಾಂಟೆಡ್ ಟು ಡೂ ದ ಬಾಟಮ್ ಅಪ್ ಅಪ್ರೋಚ್. ವಿ ವಾಂಟೆಡ್ ಟು ಡೂ ದ ಬಾಟಮ್ ಅಪ್ ಅಪ್ರೋಚ್ ಇರ್ಬೋದು, ಇಲ್ಲ ಅಂತಂದ್ರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಇರ್ಬೋದು, ಕೋಆಪರೇಟಿವ್ ಫೆಡರಲಿಸಮ್ ಇರ್ಬೋದು, ಇಲ್ಲ ಕಾಂಪಿಟೇಟಿವ್ ಫೆಡರಲಿಸಮ್ ಇರ್ಬೋದು. ಸೊ ಒಂದು ಎಲ್ಲಾ ಸ್ಟೇಟ್ಸ್ ಜೊತೆಗೂಡಿಸ್ಕೊಂಡು ವಿ ವಾಂಟ್ ಟು ಮೂವ್ ಫರ್ದರ್. ಸೊ ಟಾಪ್ ಡೌನ್ ಅಪ್ರೋಚ್ ಬದಲು ಸ್ಟೇಟ್ಸ್ ಇಂದ ಎಲ್ಲ ಇನ್ಪುಟ್ ತಗೊಂಡು ಸ್ಟೇಟ್ಸ್ ಎಲ್ಲ ಜೊತೆ ಕರ್ಕೊಂಡು ವಿ ವಿಲ್ ಡೆವಲಪ್. ದಟ್ ಅಪ್ರೋಚ್ ವಾಸ್ ದ ನೀತಿ ಆಯೋಗ್. ಇಟ್ ಇಸ್ ಎ ಪ್ರೀಮಿಯರ್ ಪಾಲಿಸಿ think tank. It replaced the planning commission. The chairman was the prime minister. So ಯಾರಿರ್ತಾರೆ ಗವರ್ನಿಂಗ್ ಕೌನ್ಸಿಲ್ ಅಲ್ಲಿ? ಆಲ್ ಸ್ಟೇಟ್ ಚೀಫ್ ಮಿನಿಸ್ಟರ್ಸ್ ಅಂಡ್ ದಿ ಲೆಫ್ಟಿನೆಂಟ್ ಗವರ್ನರ್ಸ್ ಆಫ್ ದಿ ಯೂನಿಯನ್ ಟೆರಿಟರೀಸ್. ಇಟ್ ಸ್ಟ್ರಕ್ಚರ್ ಏನು, ಒಬ್ಬ ವೈಸ್ ಚೇರ್ಪರ್ಸನ್ ಇರ್ತಾರೆ, ಫುಲ್ ಟೈಮ್ ಮೆಂಬರ್ಸ್ ಆಫ್ ದಿ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ರ್ಯಾಂಕ್ ಇರ್ತಾರೆ, ಅಂಡ್ ದೆನ್ ಇಟ್ ಹ್ಯಾಸ್ ಎ ಸಿಇಒ ಹೂ ಆಕ್ಟ್ಸ್ ಎಸ್ ಎ ಸೆಕ್ರೆಟರಿ ರ್ಯಾಂಕ್ ಅಲ್ಲಿ ದೇ ಆರ್ ಗೋಯಿಂಗ್ ಟು ಆಕ್ಟ್ ಇನ್ ದ ನೀತಿ ಆಯೋಗ್. ಸೊ ಏನ್ ಮಾಡುತ್ತೆ ಇದು ಕೆಲಸ? ಆಸ್ ಯು ಕ್ಯಾನ್ ಸಿ ಹಿಯರ್, ಇಟ್ಸ್ ಅ ಪ್ರೀಮಿಯರ್ ಪಾಲಿಸಿ ಥಿಂಕ್ ಟ್ಯಾಂಕ್ providing directional policy and technical inputs to center and states. It provides the policy inputs. So ಒಂದು ಚೇಂಜಿಂಗ್ ಟೈಮ್ಸ್ಗೆ, ಚೇಂಜಿಂಗ್ ಸರ್ಕಮ್ಸ್ಟೆನ್ಸಸ್ಗೆ ಯಾವ ರೀತಿಯಾದಂತಹ ಪಾಲಿಸೀಸ್ ಬೇಕು, ಯಾವ ರೀತಿಯಾದಂತಹ ಪ್ರೋಗ್ರಾಮ್ಸ್ ಬೇಕು, ಯಾವ ರೀತಿ ವಿ ಶುಡ್ ಡಿಸೈನ್ ದ ಪ್ರೋಗ್ರಾಮ್ಸ್ ಫಾರ್ ದಿಸ್ ಕರೆಂಟ್ ಡಿಮ್ಯಾಂಡ್ಸ್ ಅಂಡ್ ನೀಡ್ಸ್, ಆ ಒಂದು ಪಾಲಿಸಿ ಇನ್ಪುಟ್ಸ್ ಕೊಡುತ್ತೆ. ಸಿ ಇಟ್ ಈಸ್ ನಾಟ್ ಗಿವಿಂಗ್ ದ ರಿಸೋರ್ಸಸ್, ಇಟ್ ಈಸ್ ನಾಟ್ ಗಿವಿಂಗ್ ದ ಇನ್ಸ್ಟ್ರಕ್ಷನ್ಸ್, ಇಟ್ ಇಸ್ ಜಸ್ಟ್ ಗಿವಿಂಗ್ ದ ಪಾಲಿಸಿ ಇನ್ಪುಟ್ಸ್. ಅದನ್ನ ತಗೊಳ್ಳೋದು ಬಿಡೋದು ಸ್ಟೇಟ್ಸ್ಗೆ ಬಿಟ್ಟಿದ್ದು, ಅದನ್ನ ಒಪ್ಕೊಳ್ಳೋದು ಬಿಡೋದು ಸ್ಟೇಟ್ಸ್ಗೆ, ಸರ್ಕಾರಕ್ಕೆ ಬಿಟ್ಟಿದ್ದು. ಬಟ್ ಇಟ್ ಇಸ್ ಎ ಪಾಲಿಸಿ ಥಿಂಕ್ ಟ್ಯಾಂಕ್. ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ಇನ್ಸ್ಟ್ರಕ್ಷನ್ಸ್. ಸೊ ಏನ್ ಮಾಡುತ್ತೆ ಅದು? ಇಟ್ ಫೋಸ್ಟರ್ಸ್ ಕೋಆಪರೇಟಿವ್ ಫೆಡರಲಿಸಮ್, ಬಾಟಮ್ ಅಪ್ ಅಪ್ರೋಚ್, ನ್ಯಾಷನಲ್ ಸೆಕ್ಯೂರಿಟಿ ಅಂಡ್ ಎಕನಾಮಿಕ್ ಪಾಲಿಸಿ ಇಂಟಿಗ್ರೇಷನ್. ಸೇಮ್ ಮಲ್ಟಿಪಲ್ ಇನ್ಪುಟ್ಸ್ ತಗೊಂಡು
ಅದನ್ನ ಇಟ್ ಇಸ್ ಗೋಯಿಂಗ್ ಟು ಇಂಟಿಗ್ರೇಟ್ ಇನ್ ಟು ದ ಹೋಲ್, ಸೊ ದಟ್ ಒಂದು ಬಾಟಮ್ ಅಪ್ ಅಪ್ರೋಚ್ ಇರುತ್ತೆ, ಅಂಡ್ ದಟ್ ಲೀಡ್ಸ್ ಟು ವಾಟ್ ಈಸ್ ಕಾಲ್ಡ್ ಆಸ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಸೊ ಇನ್ಸ್ಟೆಡ್ ಆಫ್ ಒನ್ ಸೈಜ್ ಫಿಟ್ಸ್ ಆಲ್ ಅಂತ ಹೇಳಿ ಟಾಪ್ ಡೌನ್ ಅಲ್ಲಿ ಮಾಡೋ ಬದಲು ಟೇಕ್ ದರ್ ಇನ್ಪುಟ್ಸ್ ಆನ್ ದ ಬಾಟಮ್ ಅಂಡ್ ದೆನ್ ಸೆಂಟ್ರಲೈಸ್ ಇಟ್, ಅದನ್ನ ಒಂದು ಇಂಟಿಗ್ರೇಟ್ ಮಾಡಿ ಒಂದು ಹೋಲಿಸ್ಟಿಕ್ ಪ್ರಾಜೆಕ್ಟ್ ಆಗಿ ಯು ಗಿವ್ ಇಟ್ ಬ್ಯಾಕ್ ಟು ದ ಕಂಟ್ರಿ, ಸೊ ದಟ್ ಅಡ್ವಾಂಟೇಜಸ್ ಇನ್ ಒನ್ ಸ್ಟೇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಅದರ್ ಸ್ಟೇಟ್, ವೇರ್ ಎವರ್ ದಿ ಸ್ಟೇಟ್ ಇಸ್ ಲ್ಯಾಗಿಂಗ್, ಇನ್ನೆಲ್ಲೋ ಇನ್ನೊಂದು ಸ್ಟೇಟ್ ಅದಕ್ಕೆ ಅಡ್ವಾಂಟೇಜ್ ಇದೆ ಅಂದ್ರೆ ಯೂಸ್ ದಟ್ ಒನ್ ಹಿಯರ್, so that as a whole we are going to move further. Economic policy integration, that is the advantage. So specialized wings ಯಾವ್ದಿದೆ, research wing, consultation wing and team India wing. Research wing, consultancy wing and the team India wing ಅಂತ ಹೇಳಿ 3 separate wings ಇದರಲ್ಲಿ ಇದೆ. Next, what are the core functions? What are the core functions of this Niti Aayog? Core policy functions ಏನು, see here, policy design, creating a strategic long-term framework and monitoring efficacy. Creating a strategic long-term framework and monitoring efficacy. See, ನೋಡೋದಾದ್ರೆ ನೀವು ಫ್ರೇಮ್ವರ್ಕ್ ಅಂದ್ರೆ ಏನು, ಯಾವ ರೀತಿ ಇರಬೇಕು ಅಂತ ಹೇಳ್ತಿದ್ದಾರೆ, ಅದು ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ದೇ ಗಿವ್ ಯು ದ ಸ್ಟ್ರಾಟಜಿಕ್ ಫ್ರೇಮ್ವರ್ಕ್ ಅಂಡ್ ದೇ ಆರ್ ಗೋಯಿಂಗ್ ಟು ಮಾನಿಟರಿಂಗ್ ಇಟ್ಸ್ ಎಫಿಕಸಿ. ಅದು ವೆದರ್ ಇಟ್ ಇಸ್ ಡೂಯಿಂಗ್ ಗುಡ್ ಆರ್ ನಾಟ್ ಡೂಯಿಂಗ್ ಗುಡ್, ಅದರ ಒಂದು ಎಫಿಷಿಯನ್ಸಿ ಎಷ್ಟಿದೆ, ಎಫಿಕಸಿ ಎಷ್ಟಿದೆ, ಅದನ್ನ ಮಾನಿಟರ್ ಮಾಡಿ ದೇ ಆರ್ ಗೋಯಿಂಗ್ ಟು ಗಿವ್ ಯು ದ ಫೀಡ್ಬ್ಯಾಕ್, ಅಪ್ಡೇಟ್ಸ್, ಚೇಂಜಸ್ ಏನಾಗಬೇಕು ಅದನ್ನ ಹೇಳ್ತಾರೆ. ಆಪರೇಷನಲೈಸಿಂಗ್ ಆನ್ ದ ಪ್ರಿನ್ಸಿಪಲ್ ದಟ್ ಸ್ಟ್ರಾಂಗ್ ಸ್ಟೇಟ್ಸ್ ಮೇಕ್ ಎ ಸ್ಟ್ರಾಂಗ್ ನೇಷನ್. ಸಿ, ಒಂದು ಸ್ಟೇಟ್ಸ್ ಆಫ್ ಇಂಡಿಯಾ ಏನಿದೆ, ಆ ಸ್ಟೇಟ್ಸ್ ಆಫ್ ಇಂಡಿಯಾ ಶುಡ್ ಬಿ ಸ್ಟ್ರಾಂಗ್, ದೇರ್ ಬೈ ವಾಟ್ ಈಸ್ ಕಾಲ್ಡ್ ಆಸ್ ಕೋಆಪರೇಟಿವ್ ಅಂಡ್ ಕಾಂಪಿಟೇಟಿವ್ ಫೆಡರಲಿಸಮ್. ಸೊ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲಾ ರಾಜ್ಯಗಳು ಒಂದಕ್ಕೊಂದು ಹೊಂದಾಣಿಕೆ ಮಾಡ್ಕೋಬೇಕು, ಮತ್ತೆ ದೇ ಶುಡ್ ಕೋಆಪರೇಟ್ ವಿತ್ ಈಚ್ ಅದರ್. ಆವಾಗ ಏನಾಗುತ್ತೆ, we will have strong states. Once the states are strong, then automatically the nation will also be strong. So strong states make a strong nation. Monitoring and evaluation, identifying needed resources and evaluating the program implementation. So ಯಾವ್ಯಾವ ರಿಸೋರ್ಸಸ್ ಬೇಕು ಅಂತ ಅದನ್ನ ನೋಡೋದು, ಪ್ಲಸ್ ಅದರದ್ದು ಒಂದು ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗಬೇಕು ಅಂತ ನೋಡೋದು, ಇಟ್ ಈಸ್ ದೇರ್ ಡ್ಯೂಟಿ. ಆರ್ ಅಂಡ್ ಲಾಸ್ಟ್ ಒನ್, think tank or the knowledge hub, maintaining a repository of research on good governance and best practices. ಏನಪ್ಪ ಇದು ರೆಪಾಸಿಟರಿ ಅಂತ ಅಂದ್ರೆ, ಸಿ ಬೇಸಿಕಲಿ ಒಂದು ಚಿಂತಕರ ಚಾವಡಿ ಇರ್ಬೋದು, ಅಲ್ಲಿ ಏನ್ ಮಾಡ್ತಾರೆ ಇವಾಗ ಥಿಂಕ್ ಟ್ಯಾಂಕ್ ಅಂಡ್ ನಾಲೆಜ್ ಹಬ್ ಬಂದಾಗ, ಸಿ ಕರ್ನಾಟಕ ಮೇ ಬಿ ಹ್ಯಾವಿಂಗ್ ಸಮ್ ಗುಡ್ ಪ್ರಾಕ್ಟೀಸಸ್, ಆಂಧ್ರ ಮೇ ಬಿ ಹ್ಯಾವಿಂಗ್ ಸಮಥಿಂಗ್ ಗುಡ್, ತೆಲಂಗಾಣ ಮೇ ಬಿ ಹ್ಯಾವಿಂಗ್ ಸಮಥಿಂಗ್ ಗುಡ್, ಕೇರಳ ಮೇ ಬಿ ಹ್ಯಾವಿಂಗ್ ಸಮಥಿಂಗ್, ತಮಿಳ್ನಾಡು ಮೇ ಬಿ ಹ್ಯಾವಿಂಗ್. ಸೊ ಎಲ್ಲಿ ಯಾವ್ಯಾವ ಬೆಸ್ಟ್ ಪ್ರಾಕ್ಟೀಸಸ್ ಇದೆ ಫಾರ್ ಗುಡ್ ಗವರ್ನೆನ್ಸ್, ಅದನ್ನ ದೇ ಆರ್ ಗೋಯಿಂಗ್ ಟು ಡೂ ರಿಸರ್ಚ್, ಅದನ್ನ ಇಂಪ್ರೂವೈಸೇಷನ್ ಮಾಡಿ ದೇ ಆರ್ ಗೋಯಿಂಗ್ ಟು ಸಜೆಸ್ಟ್ ಟು ದ ಎಂಟೈರ್ ನೇಷನ್, ಸೊ ದಟ್ ಒಂದ್ ಕಡೆ ಇರ್ತಕ್ಕಂಥ ಗುಡ್ ಪ್ರಾಕ್ಟೀಸಸ್ ಆಫ್ ಗುಡ್ ಗವರ್ನೆನ್ಸ್ ಏನಿದೆ ಅದನ್ನ ಎಲ್ಲಾ ಕಡೆ ಇಂಪ್ಲಿಮೆಂಟ್ ಮಾಡಿದಾಗ ದ ಗವರ್ನೆನ್ಸ್ ಸಿಸ್ಟಮ್ಸ್ ಇಂಪ್ರೂವ್ ಆಗುತ್ತೆ. ವೆದರ್ ಇಟ್ ಮೇ ಬಿ ಸರ್ವಿಸ್ ಡೆಲಿವರಿ ಇರ್ಬೋದು, ಇಲ್ಲ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇರ್ಬೋದು. ಸೊ ಇದು ಎಲ್ಲಾನು ಯಾವಾಗ ಚೆನ್ನಾಗಾಗುತ್ತೆ, ದೆನ್ ಆಬ್ವಿಯಸ್ಲಿ ಪೀಪಲ್ ಪಾರ್ಟಿಸಿಪೇಷನ್ ಇನ್ ಡೆಮೋಕ್ರಸಿ ಜಾಸ್ತಿ ಆಗುತ್ತೆ, ಪೀಪಲ್ ಟ್ರಸ್ಟ್ ಇನ್ ಡೆಮೋಕ್ರಸಿ ಜಾಸ್ತಿ ಆಗುತ್ತೆ, ಅಂಡ್ ದ ಡೆವಲಪ್ಮೆಂಟಲ್ ಗ್ರೋತ್ ಆಫ್ ಇಂಡಿಯಾ ವಿಲ್ ಬಿ ಗುಡ್, thereby leading a better and stronger nation. And lastly, what are the guiding principles? What are the guiding principles of this Niti Aayog? So Niti Aayog the guiding principles ಏನಪ್ಪ ಅಂದ್ರೆ, ಅಂತ್ಯೋದಯ, prioritizing the poorest of the poor and the marginalized. ಅಂತ್ಯೋದಯ, the last man ಯಾರು ಇರ್ತಾರಲ್ಲ, even that last man should be uplifted. Inclusion, redressing identity based inequalities. ಜೆಂಡರ್ ಇರ್ಬೋದು, ಕ್ಯಾಸ್ಟ್ ಇರ್ಬೋದು, ರೀಜನ್ ಇರ್ಬೋದು, ಅದರ ಮೇಲೆ ಯಾವುದೇ ರೀತಿಯಾದಂತಹ ತಾರತಮ್ಯ ನಡೀತಾ ಇದ್ರೆ ಆ ತಾರತಮ್ಯಗಳೆಲ್ಲಾನು ಕಡಿಮೆ ಮಾಡಿ ಟು ಮೇಕ್ ಶೂರ್ ಎವ್ರಿ ಜೆಂಡರ್, ಎವ್ರಿ ಕ್ಯಾಸ್ಟ್, ಎವ್ರಿ ರೀಜನ್ ಈಸ್ ಹ್ಯಾವಿಂಗ್ ದ ಫ್ರೂಟ್ಸ್ ಆಫ್ ಡೆವಲಪ್ಮೆಂಟ್. ಅದನ್ನ ನೋಡೋದು ಇಟ್ ಇಸ್ ಅ ಗೈಡಿಂಗ್ ಪ್ರಿನ್ಸಿಪಲ್. ಅಂಡ್ ದ ವಿಲೇಜ್ ಲೆವೆಲ್ ಪ್ಲಾನಿಂಗ್, ಬಾಟಮ್ ಅಪ್ ಅಪ್ರೋಚ್. ಸೊ ಬೇಸಿಕಲಿ ಇನ್ಸ್ಟೆಡ್ ಆಫ್ ಟಾಪ್ ಡೌನ್ ಅಪ್ರೋಚ್ ಅಲ್ಲಿ ಒನ್ ಸೈಜ್ ಫಿಟ್ಸ್ ಆಲ್ ಅಂತ ಹೇಳಿ ಎಲ್ಲರಿಗೂ ಅದೇ ಪ್ಲಾನು ಅದೇ ಪ್ರೋಗ್ರಾಮ್ ಮಾಡೋ ಬದಲು, take all the inputs and the needs and demands of the local level and integrate them into the national plan, so that a local level needs ಏನಿದೆ they are met and local people feel their participation in the nation building. And then demographic dividend, focusing on education, skill and youth empowerment. ಜನಸಂಖ್ಯಾ ಲಾಭಾಂಶ ಅಂತ ಏನಿದೆ, ಆ ಜನಸಂಖ್ಯಾ ಲಾಭಾಂಶದ ಡೆಮೋಗ್ರಫಿಕ್ ಡಿವಿಡೆಂಡ್ ನಾವು ಪಡ್ಕೋಬೇಕಾಗಿದ್ರೆ, ದ ಯೂತ್ ಬಲ್ಜ್, ದ ಯೂತ್ ಇವಾಗ ಏನ್ ಜಾಸ್ತಿ ಇದ್ದಾರೆ
ಅವ್ರಿಗೆ ಸ್ಕಿಲ್ ಕೊಡಬೇಕು, ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂಡ್ ಅವ್ರನ್ನ ಎಂಪವರ್ ಮಾಡಬೇಕು. ಇಲ್ಲ ಅಂದ್ರೆ ಇಟ್ ವಿಲ್ ಬಿಕಮ್ ಡೆಮೋಗ್ರಫಿಕ್ ಡಿಸಾಸ್ಟರ್. ಇಫ್ ಯು ಡು ನಾಟ್ ಯೂಸ್ ಅವರ್ ಡೆಮೋಗ್ರಫಿಕ್ ಡಿವಿಡೆಂಡ್ ಪ್ರಾಪರ್ಲಿ, ಇಟ್ ವಿಲ್ ಬಿ ಡೆಮೋಗ್ರಫಿಕ್ ಡಿಸಾಸ್ಟರ್ ಇನ್ 2050. ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಆ ಡೆಮೋಗ್ರಫಿಕ್ ಡಿವಿಡೆಂಡ್ ನ ಯಾವ ರೀತಿ ರೀಪ್ ಮಾಡಬೇಕು ಅಂತ ಹೇಳಿ ನಮ್ಗೆ ನೀತಿ ಆಯೋಗ ಇಟ್ ಇಸ್ ಗೋಯಿಂಗ್ ಟು ಗಿವ್ ದಿ ಫೋಕಸ್ ಏರಿಯಾಸ್ ಆರ್ ದ plans and programs to focus on reaping the demographic dividend. And lastly, sustainability, maintaining ancient traditions of environmental respect at the core of planning. So basically sustainability ಅಂದ್ರೆ ಏನು, ಸುಸ್ಥಿರತೆ. So whatever that developmental activities ಆಗ್ತಾ ಇದೆ, the environmental protection ಇರಬಹುದು or the ancient traditions and customs ಏನಿದೆ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ it is going to help us. That is our Niti Aayog, National Institution for Transforming India. And last one we have is the Joint State Public Service Commission. So now we Joint State Public Service Commission nododadre, we had UPSC, we had State Public Service Commission. ಏನಪ್ಪ ಇದು ಜಾಯಿಂಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಅಂದ್ರೆ, ಸಿ ಬೇಸಿಕಲಿ UPSC ಮತ್ತು SPSC ದೇ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಬೇರೆ ಸ್ಟ್ಯಾಟ್ಯುಟರಿ ಬಾಡಿ ಯಾವುದು JSPSC. ಸೊ ಏನಪ್ಪ ಇದು JSPSC ಅಂದ್ರೆ ಜಾಯಿಂಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್. ಯಾವಾಗ ಒಂದು ಅಥವಾ ಹೆಚ್ಚಿನ ರಾಜ್ಯಗಳು ಪಾರ್ಲಿಮೆಂಟ್ ನ ರಿಕ್ವೆಸ್ಟ್ ಮಾಡುತ್ತೆ ಟು ಕ್ರಿಯೇಟ್ ಎ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಾರ್ ದೆಮ್, ಆವಾಗ ಆಕ್ಟ್ ಆಫ್ ಪಾರ್ಲಿಮೆಂಟ್ ಮುಖಾಂತರ ದೇ ಆರ್ ಗೋಯಿಂಗ್ ಟು ಕ್ರಿಯೇಟ್. ಸೊ ಸ್ಟೇಟ್ ಲೆಜಿಸ್ಲೇಚರ್ಸ್ ರಿಕ್ವೆಸ್ಟ್ ಮಾಡಿದ್ಮೇಲೆ ದ ಪಾರ್ಲಿಮೆಂಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್. ದ ಚೇರ್ಮನ್ ಅಂಡ್ ದ ಮೆಂಬರ್ಸ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. UPSC ಗೆ ಪ್ರೆಸಿಡೆಂಟ್, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಗೆ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಬೇರೆ ಜಾಯಿಂಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಂದ್ರೆ ಏನು, ಸ್ಟೇಟ್ಸ್ ರಿಕ್ವೆಸ್ಟ್ ಮಾಡಿದಾಗ ಆಕ್ಟ್ ಆಫ್ ಪಾರ್ಲಿಮೆಂಟ್ ಇಂದ ಬರುತ್ತೆ. ಅಲ್ಲಿಗೆ ಇಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ ಇಸ್ ಎ ಸ್ಟ್ಯಾಟ್ಯುಟರಿ ಬಾಡಿ ಅಂಡ್ ಆಲ್ ದಿ ಮೆಂಬರ್ಸ್ ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್. ದೇ ಹೋಲ್ಡ್ ಆಫೀಸ್ ಫಾರ್ ಎ ಪೀರಿಯಡ್ ಆಫ್ 6 years or 65. ಯಾವ ರೀತಿ ಸ್ಟೇಟ್ಸ್ ಆಗಿರೋದ್ರಿಂದ 6 years or 62 years. ಅಂಡ್ ಲಾಸ್ಟ್ ರಿಪೋರ್ಟಿಂಗ್, JSPSC ಸಬ್ಮಿಟ್ಸ್ ಎ ಆನ್ಯುಯಲ್ ರಿಪೋರ್ಟ್ ಟು ದ ಈಚ್ ಆಫ್ ದಿ ಕನ್ಸರ್ನ್ ಗವರ್ನರ್. ಸೊ 2 or more ಸ್ಟೇಟ್ಸ್ ಬಂದಿರೋದ್ರಿಂದ ಯಾವ ಸ್ಟೇಟ್ಸ್ ಬಂದಿರುತ್ತೆ, ಯಾವ್ಯಾವ ಸ್ಟೇಟ್ ರಿಪೋರ್ಟ್ ಏನಿದೆ ಆ ರೆಸ್ಪೆಕ್ಟಿವ್ ಗವರ್ನರ್ಸ್ ಗೆ ಅದು ಸಬ್ಮಿಟ್ ಮಾಡುತ್ತೆ, ಹೂ ಲೇ ಇಟ್ ಬಿಫೋರ್ ದಿ ಸ್ಟೇಟ್ ಲೆಜಿಸ್ಲೇಚರ್ಸ್. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಆಲ್ ದ ಟಾಪಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರ್ಬೋದು, ಫೈನಾನ್ಸ್ ಕಮಿಷನ್ ಇರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇಫ್ ಯು ಸಿ ಹಿಯರ್ ಟುಡೇ ವಿ ಹ್ಯಾವ್ ಸೀನ್ ಈ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬಂದಾಗ we have seen Election Commission of India, Election Commission of India, State Election Commission. Then we went on to see Finance Commission of India and State Finance Commission, State Finance Commission. Then we saw UPSC, then we saw State Public Service Commission, then we also saw Joint State Public Service Commission. Then we went on to see Attorney General of India and Advocate General of the State. ಇದು ಅಲ್ದಿರ we saw CAG, also Niti Aayog, also see Election Commission ನೋಡಿದ್ವಿ, State Election Commission ನೋಡಿದ್ವಿ, UPSC ನೋಡಿದ್ವಿ, State Public Service Commission ನೋಡಿದ್ವಿ, Finance Commission ನೋಡಿದ್ವಿ, Finance Commission of India, State Finance Commission. Then we went on to see CAG, Attorney General of India and Advocate General of the State. ಇದು ನಾನು ಹೇಳ್ತಾ ಇರೋದು State Constitutional Bodies, Advocate General of the State. Then we went on to see Niti Aayog and Joint State Public Service Commission. So ECI, State Election Commission and the Election Commission of India, constitutional bodies. Finance Commission of India, State Finance Commission, constitutional bodies. UPSC, SPSC, constitutional bodies. Attorney General, Advocate General, constitutional bodies. CAG is also a constitutional body. JSPSC is a statutory body. Niti Aayog is a non-constitutional and non-statutory body. So we have completed all the constitutional bodies, major constitutional bodies and one statutory body and one non-constitutional and non-statutory bodies. So ಮುಂದಿನ ತರಗತಿಗಳಲ್ಲಿ ಸ್ಟ್ಯಾಟ್ಯುಟರಿ ಬಾಡೀಸ್ ಅಂದ್ರೆ ಏನು, ಆ ಸ್ಟ್ಯಾಟ್ಯುಟರಿ ಬಾಡೀಸ್ ಯಾವ ರೀತಿ ಕೆಲಸ ಮಾಡುತ್ತೆ and what are the major statutory bodies ಅಂತ we will see in the other classes. Thank you.